ಹೇಗಿದ್ರಿ? ಏನು ಸಮಾಚಾರ? ಏನು ವಿಶೇಷ? ನನ್ನ ಹಿಂದ್ಗಡೆ ಕಾಣ್ತಿರೋದೇ ಗಾಲ್ವಾಂಗ್ ಕಣಿವೆ. ಹೌದು, ಅದರ ಸುತ್ತದ ಚರ್ಚೆ ಮತ್ತು ಚೈನಾ ಯಾವ ರೀತಿಯಲ್ಲಿ ತನ್ನ ಕಿರಾತಕತನವನ್ನು ತೋರಿಸಿದೆ ಅನ್ನೋದ್ರ ಬಗ್ಗೆ ಅತ್ಯಂತ ಸ್ಪಷ್ಟ ಮತ್ತು ನಿಖರವಾದಂಥ ವಿಶ್ಲೇಷಣೆ, ಹಲವು ಆಯಾಮಗಳ ಕುರಿತಾದಂಥ ಬಹಳ ವಿಶೇಷವಾದ ಎಪಿಸೋಡ್ ಆಫ್ ಪವರ್ ಸೆಂಟರ್ ಇದು. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ, ಆ್ಯಂಡ್ ಐ ವಿಲ್ ಬಿ ಹ್ಯಾವಿಂಗ್ ಸುಬ್ರಹ್ಮಣ್ಯ ವಿತ್ ಮೀ. ನೋಡಿ, ಬಹಳ ಜನಕ್ಕೆ ಈ ಅತಿಕ್ರಮಣದ ಬಗ್ಗೆ ಹಲವು ಪ್ರಶ್ನೆಗಳಿದ್ದಾವೆ, ಹಲವು ಚಿಂತನೆಗಳಿದ್ದಾವೆ, ಹಲವು ಚಿಂತೆಗಳಿದ್ದಾವೆ, ಹಲವು ಆತಂಕಗಳಿದ್ದಾವೆ, ಕ್ರೋಧ ಇದೆ, ಕೋಪ ಇದೆ. ಅವೆಲ್ಲದರೊಟ್ಟಿಗೆ ನಮ್ಮ ಹುತಾತ್ಮ ಸೈನಿಕರ ಬಗ್ಗೆ ನಿಜವಾದಂಥ ಗೌರವವೂ ಕೂಡ ಇದೆ. ಲೆಟ್ ಅಸ್ ಕೀಪ್ ಆನ್ ಡಿಸೆಕ್ಟಿಂಗ್ ಟುಡೇ. ಪವರ್ ಸೆಂಟರ್ನಲ್ಲಿ ಭಾಳ ವಿಶೇಷವಾಗಿರೋ ಎಪಿಸೋಡ್. ನಾನು ನಿಮಗೆ ಯಾವಾಗಲೇ ಹೇಳ್ದಂಗೆ ಒಂದಿಷ್ಟು ಡಿಸೆಕ್ಷನ್ಸ್ಗಳನ್ನು ನಾವು ಬಯಾಲಜಿ ಡಿಸೆಕ್ಷನ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ಡಿಸೆಕ್ಷನ್ಸ್ ಮಾಡಬೇಕು. ಯಾವ ಥರ ಎಕನಾಮಿಕಲಿ ವ್ರಕ್ ಮಾಡ್ಬೋದಾ ಚೀನನ ಒಂದು, ಅಥವಾ ನಾವು ಒಂದು ದೊಡ್ಡ ಮಟ್ಟದ ರಿಟಾಲಿಯೇಷನ್ ಮಾಡಬಹುದಾ ಎರಡು, ಮತ್ತು ಚೀನಾ ಹೀಗೆ ಆಡೋದಕ್ಕೆ ಕಾರಣಗಳೇನು ಮೂರು, ನಾಲ್ಕನೇದು ರಾಜತಾಂತ್ರಿಕ ನಡೆಗಳು, ಡಿಪ್ಲೊಮ್ಯಾಟಿಕ್ ಸೊಲ್ಯೂಷನ್ಸ್ಗಳು ಏನು, ಇವೆಲ್ಲದರ ಬಗ್ಗೆ ಚಿಂತನೆ ನಾವು ನಡೆಸಲೇಬೇಕು. ಲೆಟ್ ಅಸ್ ಬಿಗಿನ್ ಶಕ್ತಿ ಕೇಂದ್ರ. ದಿಸ್ ಈಸ್ ಪವರ್ ಸೆಂಟರ್. ಹೆಡ್ಲೈನ್ಸ್ ಮೊದಲಿಗೆ. ನಮ್ಮ ಯೋಧರ ಬಲಿದಾನ ವ್ಯರ್ಥವಾಗಲು ಬಿಡಲ್ಲ, ನರಿಬುದ್ಧಿಯ ಚೀನಾಗೆ ಮೋದಿ ವಾರ್ನಿಂಗ್, ಹುತಾತ್ಮ ಯೋಧರಿಗೆ ಪ್ರಧಾನಿ ನಮನ. ಬಾಯ್ ಬಾಯ್ ಎಂದು 1962ರಲ್ಲೂ ದ್ರೋಹ ಬಗೆದಿದ್ದ ಚೀನಾ ನೆಹರು ಕಾಲದಲ್ಲೇ ಬಗೆಹರಿಸಿಕೊಂಡಿದ್ದ ಗಡಿ ವಿವಾದಕ್ಕೆ ಮರುಜೀವ, ಲಡಾಖ್ ಕೇಂದ್ರಾಡಳಿತ ಮಾಡಿದ್ದೇ ಊರಿಗೆ ಕಾರಣನ. ಡ್ರ್ಯಾಗನ್ ರಾಷ್ಟ್ರದ ವಿರುದ್ಧ ಕೆರಳಿದ ಭಾರತ, ಚೀನಾ ಪ್ರಾಡಕ್ಟ್ ವಿರುದ್ಧ ದೇಶಭಕ್ತರ ಆಕ್ರೋಶ, ಕಮ್ಯುನಿಸ್ಟರ ಕುತಂತ್ರಕ್ಕೆ ರೊಚ್ಚಿಗೆದ್ದ ಜನ. ಕಾಂಗ್ರೆಸ್ನಲ್ಲಿ ನಸೀರ್ ಹರಿಪ್ರಸಾದ್ಗೆ ಪರಿಷತ್ ಟಿಕೆಟ್, ಕಮಲ ಪಕ್ಷದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಮತ್ತಷ್ಟು ವಿಳಂಬ, ತೆನೆ ಹೊರಳಿರುವ ಪರಿಷತ್ ಅಭ್ಯರ್ಥಿ ಯಾರು? ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 7,734ಕ್ಕೆ ಏರಿಕೆ. ಇಂದು ಒಂದೇ ದಿನ 204 ಜನರಿಗೆ ಸೋಂಕು. ಬೆಂಗಳೂರಿನಲ್ಲಿ 5 ಜನ ಸೇರಿ 8 ಜನರ ಬಲಿ. ಓಕೆ, ಈಗಾಗಲೇ ಚೀನಾ ಮತ್ತು ಭಾರತ ನಡುವಿನ ಸಂಘರ್ಷದಲ್ಲಿ 20 ಯೋಧರು ಹುತಾತ್ಮರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಒಂದಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ರು, ಪ್ರಧಾನಿ ಮೋದಿ ಯಾಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಿಲ್ಲ ಅಂತ ಹೇಳಿ. ಇವತ್ತು ಪ್ರಧಾನಿ ಮೋದಿ ಮಾತಾಡ್ತಿದ್ರು. ನಾವು ಶಾಂತಿಯುತವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತೇವೆ, ಆದರೆ ಚೀನಾ ತನ್ನ ತಂಟೆಯನ್ನು ಮುಂದುವರಿಸಿದ್ದೇ ಆದಲ್ಲಿ ತಕ್ಕ ತಿರುಗೇಟನ್ನು ಕೊಡಬೇಕಾಗುತ್ತೆ ಎನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ ಎಲ್ಲಿದೆ? माता के वीर सपूतों ने दिल्ली में हमारी मातृभूमि की रक्षा करते हुए सर्वोच्च बलिदान दिया है. ನಮ್ಮ ಯೋಧರ ಬಲಿದಾನ ವ್ಯರ್ಥವಾಗಲು ಬಿಡುವುದಿಲ್ಲ. ನರಿಬುದ್ಧಿಯ ಚೀನಾಗೆ ಮೋದಿ ಕೊಟ್ಟರು ವಾರ್ನಿಂಗ್. ಇಪ್ಪತ್ತು ಭಾರತೀಯ ಯೋಧರ ಹತ್ಯೆ ಮಾಡಿ ಕುತಂತ್ರಿ ಬುದ್ಧಿ ತೋರಿಸಿರುವ ಚೀನಾ ರಾಷ್ಟ್ರಕ್ಕೆ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಲಡಾಖ್ ಗಡಿಯಲ್ಲಿ ನಡೆದ ಭಾರತ ಮತ್ತು ಚೀನಾ ಸೈನಿಕರ ನಡುವಿನ ಸಂಘರ್ಷ ವಿಚಾರ ವ್ಯಾಪಕ ಸುದ್ದಿಗೆ ಗ್ರಾಸವಾಗಿರುವಂತೆಯೇ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಹೇಳಿಕೆ ನೀಡಿದ್ದಾರೆ. ಸೈನಿಕರ ಬಲಿದಾನ ವ್ಯರ್ಥವಾಗಲು ಬಿಡೋದಿಲ್ಲ ಅಂತ ಮೋದಿ ಹೇಳಿದ್ದಾರೆ. ಲಡಾಖ್ನಲ್ಲಿ ವೀರ ಮರಣವನ್ನಪ್ಪಿದ ಸೈನಿಕರ ಶೌರ್ಯ ಅಪ್ರತಿಮವಾದದ್ದು. ಅವರ ಬಲಿದಾನ ವ್ಯರ್ಥವಾಗಲು ಬಿಡೋದಿಲ್ಲ. ಈ ಬಗ್ಗೆ ಯಾರಿಗೂ ಸ್ವಲ್ಪವೂ ಅನುಮಾನ ಬೇಡ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ. हमारे लिए भारत की अखंडता और संप्रभुता सर्वोच्च है और इसकी रक्षा करने से हमें कोई भी रोक नहीं सकता. हमारे जवानों का बलिदान व्यर्थ नहीं जाएगा. हमारे जवानों का बलिदान व्यर्थ नहीं जाएगा. ಕೊರೋನಾ ವೈರಸ್ ವಿಚಾರವಾಗಿ ಎಲ್ಲಾ ಸಿಎಂಗಳ ಜೊತೆ 2 ದಿನಗಳಿಂದ ಸತತ ಸಭೆ ನಡೆಸಿದ್ದ ಮೋದಿಗೆ ಭಾರತ ಚೀನಾ ನಡುವಿನ ಸಂಘರ್ಷದ ಸುದ್ದಿ ಶಾಕ್ ಕೊಟ್ಟಿತ್ತು. ಇವತ್ತು ಸಿಎಂಗಳ ವಿಡಿಯೋ ಕಾನ್ಫರೆನ್ಸ್ ವೇಳೆಯೇ ಚೀನಾ ವಿರುದ್ಧ ಕಿಡಿಕಾರಿದ್ರು. ಇದಕ್ಕೂ ಮೊದಲು ಹುತಾತ್ಮ ಸೈನಿಕರ ಆತ್ಮಕ್ಕೆ 2 ನಿಮಿಷ ಶಾಂತಿ ಕೋರಿದ್ರು.
आप सभी से आग्रह है कि हम खड़े होकर के 2 मिनट मौन रख करके इन वीर सपूतों को पहले श्रद्धांजलि देंगे। हमारी मीटिंग तय की है, उस मीटिंग को आगे बढ़ाएंगे। ಚೀನಾ ಭಾರತ ಗಡಿಯ ಗಲ್ವಾನ್ನಲ್ಲಿ ಉಭಯ ದೇಶಗಳ ಯೋಧರ ನಡುವೆ ಸಂಘರ್ಷ ಏರ್ಪಟ್ಟ ಹಿನ್ನೆಲೆಯಲ್ಲಿ ಉಭಯ ದೇಶಗಳ ಗಡಿ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆ ನಡೆಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜೂನ್ 19ರಂದು ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಪೂರ್ವ ಲಡಾಖ್ನ ಗಲ್ವಾನ್ ಗಡಿಯಲ್ಲಿ ಕಳೆದ 5 ವಾರಗಳಿಂದ ಬಿಕ್ಕಟ್ಟು ಏರ್ಪಟ್ಟಿದೆ. ಈ ಕುರಿತು ಎರಡೂ ದೇಶಗಳ ನಡುವೆ ಮಾತುಕತೆ ನಡೆದಿದ್ದು, ಸ್ಥಳದಿಂದ ಹಿಂದೆ ಸರಿಯುವ ಕುರಿತು ಒಮ್ಮತಕ್ಕೆ ಬರಲಾಗಿತ್ತು. ಅದರಂತೆ ಚೀನಾ ಯೋಧರು ಕಾಲ್ತೆಗೆಯಲು ಆರಂಭಿಸಿದ್ರು. ಈ ಸಂದರ್ಭದಲ್ಲಿ ಏಕಾಏಕಿ ಭಾರತೀಯ ಯೋಧರ ಮೇಲೆ ದೊಣ್ಣೆ ಹಾಗೂ ಕಲ್ಲುಗಳಿಂದ ದಾಳಿ ನಡೆಸಿದ್ರು. ಕೂಡಲೇ ಭಾರತೀಯ ಯೋಧರು ಪ್ರತಿದಾಳಿಗೆ ಇಳಿದ್ರು. ಹಲವು ತಾಸುಗಳ ಕಾಲ ಯೋಧರ ನಡುವೆ ಘರ್ಷಣೆ ನಡೆಯಿತು. ಪೂರ್ವ ಲಡಾಖ್ನ ಗಲ್ವಾನ್ ಕಣಿವೆಯಲ್ಲಿ ಭಾರತ ಮತ್ತು ಚೀನಾ ನಡುವೆ ಸಂಭವಿಸಿದ ಸಂಘರ್ಷದಲ್ಲಿ ದೇಶದ ಕಮಾಂಡಿಂಗ್ ಅಧಿಕಾರಿ ಸೇರಿ 20 ಮಂದಿ ಯೋಧರು ಹುತಾತ್ಮರಾಗಿದ್ದಾರೆ. ಇದೇ ವೇಳೆ ಚೀನಾ ಸೇನೆಯ 43 ಜನ ಸೈನಿಕರು ಸಾವನ್ನಪ್ಪಿದ್ದಾರೆ ಎಂದು ಭಾರತೀಯ ಸೇನೆ ಹೇಳಿಕೆ ನೀಡಿದೆ. ಆದರೆ ಇದನ್ನ ಚೀನಾ ಸರ್ಕಾರ ಈವರೆಗೆ ದೃಢಪಡಿಸಿಲ್ಲ. ಕಳೆದ ಹಲವು ದಿನಗಳಿಂದ ಉದ್ವಿಗ್ನತೆಗೆ ಒಳಗಾಗಿದ್ದ ಭಾರತ ಚೀನಾ ಗಡಿ ವಿವಾದ ಪ್ರಸ್ತುತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುತ್ತಿದೆ. ಆದರೆ ಚೀನಾ ಕಡೆ ಮೃತಪಟ್ಟ ಸೈನಿಕರ ಸಂಖ್ಯೆ ಎಷ್ಟು ಅನ್ನೋದು ಇದೀಗ ಎಲ್ಲೆಡೆ ಕೇಳಿ ಬರ್ತಾ ಇರೋ ಪ್ರಶ್ನೆ. ಆದರೆ ಚೀನಾ ಸರ್ಕಾರ ಈ ಕುರಿತು ನಿಖರ ಸಂಖ್ಯೆ ನೀಡಲು ಮತ್ತು ಪ್ರತಿಕ್ರಿಯಿಸಲು ನಿರಾಕರಿಸಿದೆ. ಬ್ಯೂರೋ ರಿಪೋರ್ಟ್, ಪವರ್ ಟಿವಿ. ಪುಲ್ವಾಮಾ ದಾಳಿ ಆದಾಗಲೂ ಇಡೀ ದೇಶ ಆಕ್ರೋಶ ಹೊರಹಾಕಿತ್ತು. ಯಾವಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಸೇಡನ್ನು ತೀರಿಸ್ಕೊಳ್ತೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಆನಂತರ ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಈಗ ಚೀನಾ ವಿರುದ್ಧ ಏನು ಮಾಡಬಹುದು? ನೀವು ನಿನ್ನೆ ಹೇಳ್ತಾ ಇದ್ರಿ ಎಲ್ಲದಕ್ಕೂ ಕೂಡ ಯುದ್ಧ ಪರಿಹಾರ ಅಲ್ಲ ಅಂತೇಳಿ. ಏನು ಮಾಡಬೇಕಾಗತ್ತೆ ಭಾರತ? ಏನು ಯೋಚನೆ ಮಾಡ್ತಿರ್ಬಹುದು ಅನ್ಸುತ್ತೆ ಸದ್ಯ? ಇವತ್ತು ಮೋದಿ ಕೂಡ ಮಾತಾಡ್ತಾ ಇದ್ರು, ಶಾಂತಿಯನ್ನು ಬಯಸ್ತೀವಿ, ಬಟ್ ಇದೇ ರೀತಿಯಾಗಿ ಮುಂದುವರೆದ್ರೆ ನಾವು ತಕ್ಕ ತಿರುಗೇಟನ್ನು ಕೊಡ್ತೀವಿ ಅಂತ. ನೋಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ನಿನ್ನೆ ಮಾತನಾಡಿದ್ದನ್ನು ಕಂಟಿನ್ಯೂ ಮಾಡ್ತಾ ಚೀನಾದ ಪ್ರಾಬ್ಲಮ್ಸ್ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದು ಬಹಳ ಬೇಸಿಕ್ ಆಗಿ ನಾವು ಚರ್ಚೆ ಮಾಡಬೇಕಾಗಿರೋ ವಿಷಯ. ಚೀನಾಗೆ ನಮ್ಮ ಅಭಿವೃದ್ಧಿಶೀಲತೆಯ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಕಣ್ಣಿದೆ. ಅಫ್ಕೋರ್ಸ್ ಅವ್ರದ್ದು PPP ಲಿಸ್ಟ್ನಲ್ಲಿ ಅವರು ಸೆಕೆಂಡ್ ಮೋಸ್ಟ್ ರಿಚೆಸ್ಟ್ ಆಗಿರ್ಬೋದು, ಎಕನಾಮಿಕಲಿ ಅವರು ಬಹಳ ಸ್ಟ್ರಾಂಗ್ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮತ್ತು ಫಾರಿನ್ ಎಕ್ಸ್ಚೇಂಜಲ್ಲಿ ಆಲ್ಮೋಸ್ಟ್ $3 trillion ಫಾರಿನ್ ಎಕ್ಸ್ಚೇಂಜ್ ಚೈನಾದ ದುಡ್ಡು ಹೀಗೆ ಹರಿದಾಡ್ತಾ ಇದೆ. ಅವ್ರ ಹತ್ರ ಯುದ್ಧೋಪಕರಣಗಳಿರ್ಬೋದು, ಅವ್ರ ಹತ್ರ ಶಸ್ತ್ರಾಸ್ತ್ರಗಳು ಕೂಡ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ದಿ ಆ್ಯಕ್ಚುಯಲ್ ಪಾರ್ಟ್ ಏನಪ್ಪ ಅಂತಂದರೆ, ಬಹಳ ಮುಖ್ಯವಾಗಿ ಅರುಣಾಚಲ ಪ್ರದೇಶದ ಕಡೆಗೆ ಅವರ ಕಣ್ಣಿರೋದು. ನೋಡಿ, ಅರುಣಾಚಲ ಪ್ರದೇಶದಲ್ಲಿ ಭಾರತ ಫ್ಯಾಂಟಾಸ್ಟಿಕ್ ಆದಂಥ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಇದೆ ಮತ್ತು ದುಡ್ಡನ್ನು ಸುರಿಯುವ ಮೂಲಕ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡ್ತಾ ಇದೆ ಭಾರತ. ಏರ್ ಸ್ಟ್ರಿಪ್ಗಳನ್ನು ಹಾಗೂ ಏರ್ ಬೇಸ್ಗಳನ್ನು ನೇರವಾಗಿ ನಮ್ಮ ಸೈನಿಕರು ಇಳಿಯಬಹುದಾಗಿರುವ ರೀತಿಯ ಎಲ್ಲ ವ್ಯವಸ್ಥೆಗಳನ್ನು ಭಾರತ ಇಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ಮತ್ತು ಆ ಗಾಲ್ವಾಂಗ್ ವ್ಯಾಲಿಯ ಸುತ್ತಮುತ್ತಲಿರುವ ಜಾಗದಲ್ಲೂ ಕೂಡ ಅಭಿವೃದ್ಧಿಶೀಲವಾಗಿ ನಾವು ಮುಂದುವರಿತಾ ಇದ್ದೀವಿ. ಮತ್ತೊಂದು ಕಡೆ 370 ಅಬ್ರಿಗೇಷನ್ ಆದ ನಂತರದಲ್ಲಿ ಆರ್ಟಿಕಲ್ 370 ಚೀನಾಗೆ ಸಮಸ್ಯೆ ಬಂದಿದೆ. ಲಡಾಖ್ ಯೂನಿಯನ್ ಟೆರಿಟರಿ ಅಂತ ನೀವು ಯಾಕೆ ಘೋಷಣೆ ಮಾಡ್ಕೊಂಡ್ರಿ? ಅದು ಡಿಸ್ಪ್ಯೂಟೆಡ್ ಜಾಗ, ಅದು ಬೈಲ್ಯಾಟ್ರಲ್ ಆದಂಥ ಮಾತುಕತೆಯ ಮೂಲಕ ನಾವು ಬಗೆಹರಿಸ್ಕೊಳ್ಬೇಕಾಗಿತ್ತು ಅಂತ ಹೇಳ್ತಾ ಇದೆ. ನಿನ್ನೆ ಏನಾಯಿತು, ನಾವು ಸುದ್ದಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾಗ ಮಾತುಕತೆ ಆಗಿತ್ತು, ಫಲಪ್ರದವಾಗಿತ್ತು, ಸೇನಾಧಿಕಾರಿಗಳು ಚರ್ಚೆ ನಡೆಸಿದ್ರು, ವಿದೇಶಾಂಗ ವ್ಯವಹಾರಗಳು ನೀಟಾಗಿ ಸಫಲವಾಗಿತ್ತು ಅಂತ ಅನ್ನಿಸ್ತಾ ಇತ್ತು. 2.5 ಕಿಲೋಮೀಟರ್ ಹಿಂದೆ ಸರಿದಿದ್ರು, ಅವ್ರು ಬಂದರು, ನಮ್ಮ ಯೋಧರ ಮೇಲೆ ಕಲ್ಲುಗಳಿಂದ, ಮುಳ್ಳುಗಳಿಂದ, ತಂತಿಗಳಿಂದ, ಬೇಲಿಗಳಿಂದ, ಕಬ್ಬಿಣದ ಸಲಾಖಗಳಿಂದ ಅವರು ಅಟ್ಯಾಕ್ ಮಾಡಿಬಿಟ್ರು. ದಿಸ್ ವಾಸ್ ಅನ್ಎಕ್ಸ್ಪೆಕ್ಟೆಡ್, ಕರೆಕ್ಟ್, ಆ್ಯಂಡ್ ಘಾಸ್ಟ್ಲಿ. ಅದೇ ಗನ್ ಫೈರಿಂಗ್ ಆಗಿ ಬಿಟ್ಟಿದ್ದಿದ್ರೆ ಇನ್ನೆಷ್ಟು ಪ್ರಾಣ ಹಾನಿಗಳಾಗ್ಬೋದಾಗಿತ್ತು ಅಂತ. ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಇದರ ಬಗ್ಗೆ ನಾವು ಇವತ್ತು ಆಲೋಚನೆ ಮಾಡಬೇಕಾಗತ್ತೆ. ಮೂರನೇ ಫ್ಯಾಕ್ಟರು ನೋಡಿ, ಇದು ನಾವು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಬೇಕಾಗಿರೋ ವಿಷಯ. ಇದಕ್ಕೆ 1 hour 2 hour 3 hour ಸಾಲೋದಿಲ್ಲ. ಬಟ್ ಸ್ಟಿಲ್ ಸ್ವಲ್ಪ ಕ್ರೋಢೀಕರಿಸ್ತಾ
ಏನು ಮಾಡಬಹುದು ಭಾರತ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಇವತ್ತು ಚರ್ಚೆ ಮಾಡಿಬಿಡೋಣ. ನಂಬರ್ 1, ರಿಟಾಲಿಯೇಷನ್. ನೋಡಿ, ನನಗೆ ಮತ್ತು ನಿಮಗೆ ಒಂದು ಫಾಲ್ಸ್ ಸೆನ್ಸ್ ಆಫ್ ಆಲೋಚನೆ ಇತ್ತು. ಅಫ್ಕೋರ್ಸ್ ನಾವು ಮಾತಾಡ್ತಾ ಇದ್ವಿ, ಚೀನಿ ಪ್ರಾಡಕ್ಟ್ಗಳನ್ನು ಬ್ಯಾನ್ ಮಾಡಬೇಕು ಅನ್ನುವ ಕೂಗು ಇವತ್ತು ನೆನ್ನೆದಲ್ಲ, ಬಹಳ ವರ್ಷಗಳ ಹಳೆಯದ್ದದು ಕೂಗು. ಆದರೆ ಅಷ್ಟು ಸೀರಿಯಸ್ ಆಗಿ ಅದು ಥ್ರೆಟ್ ಅಂತ ನಾವು ಯಾವತ್ತೂ ತಗೊಂಡಿಲ್ಲ. ಹೌದಾ ಅಲ್ವಾ? ಹೌದು. ಒನ್ ಆಫ್ ಅವರ್ ಬಿಗ್ಗೆಸ್ಟ್ ಅಡ್ವರ್ಸರೀಸ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಅಂದರೆ ಒನ್ ಆಫ್ ಅವರ್ ಬಿಗ್ಗೆಸ್ಟ್ ಕಾಂಟೆಸ್ಟ್ಸ್ ಅಂತ. ಅಂದರೆ ನಮ್ಮ ಪರಮ ಶತ್ರು ಯಾರು ಅಂತ, ಪರಮ ಎದುರಾಳಿ ಯಾರು ಅಂತ. ನಾವು ದಶಕಗಳಿಂದ ಕಾಣ್ತಿರೋದು ನಮ್ಮ ಪರಮ ಶತ್ರು ಪಾಕಿಸ್ತಾನ. ನಿಜ. ಆದರೆ ನಾವು ಚೀನಾದ ಜೊತೆಗೆ ಯುದ್ಧವನ್ನು ನಡೆಸಿದ ನಂತರವೂ ಕೂಡ ಅಫ್ಕೋರ್ಸ್ ಚೀನಾ ಶತ್ರು 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 ಅನ್ನೋದು ಸಮ್ವೇರ್ ಅಟ್ ದಿ ಬ್ಯಾಕ್ ಆಫ್ ಅವರ್ ಮೈಂಡ್ಸ್ ಇದೆ, ನಾನು ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಜನಮಾನಸದಲ್ಲಿ ಅದು ಅಚ್ಚಾಗಲಿಲ್ಲ. ನಾವು ಅದನ್ನ ಇಲ್ಲಿ ಗಮನಿಸಬೇಕು ಇವತ್ತು. ಚೀನಾ ಇಸ್ ಆಲ್ಸೋ ಅವರ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಎನಿಮೀಸ್. ಕರೆಕ್ಟ್. ಪರಮ ದೊಡ್ಡ ಶತ್ರುಗಳಲ್ಲಿ ಚೀನಾವೂ ಕೂಡ ಸೇರಿದೆ. ಅದು ನಮ್ಮ ಜನಮಾನಸದ ಹೃದಯದ ಒಳಕ್ಕೆ ಇದುವರೆಗೂ ತಲುಪಿಲ್ಲ. ಅಫ್ಕೋರ್ಸ್ ನಮಗೆ ಚೀನಾದ ಬಗ್ಗೆ ಹಲವು ತಕರಾರಿದೆ. ಅರುಣಾಚಲ ಪ್ರದೇಶವನ್ನ ಅವರು ಪ್ರಿವೇಲ್ ಮಾಡ್ಕೊಳ್ಳೋಕ್ಕೆ ಬರ್ತಿರೋದ್ರ ಬಗ್ಗೆ ನಮಗೆ ಪ್ರಶ್ನೆ ಇದೆ. ಕರೆಕ್ಟ್. ಬಟ್ ಅಟ್ ದಿ ಸೇಮ್ ಟೈಮ್ ನಾವು ಯುದ್ಧಗಳನ್ನು ಸಾರಿದ್ರು. 67ನಲ್ಲಿ ಅವರ ವಿರುದ್ಧ ನಾವು ದೊಡ್ಡ ಸೆಣಸಾಟದಲ್ಲಿ ಗೆದ್ರು. 75ಅಲ್ಲಿ ನಾವು ಹಿಮ್ಮೆಟ್ಟಿಸಿದ್ರು. 96ಅಲ್ಲಿ ನಮ್ಮ ಅವರ ನಡುವೆ ಒಂದು ಟ್ರೀಟಿಗೆ ಸೈನ್ ಆದರೂ ನಾವು ಒಂದು ಫಾಲ್ಸ್ ಸೆನ್ಸ್ ಆಫ್ ಸೆಕ್ಯೂರಿಟಿಲಿದ್ದೀವಿ. ಕರೆಕ್ಟ್. ಏನು, ಪಾಕಿಸ್ತಾನ ಮಾತ್ರ ನಮ್ಮ ಎನಿಮಿ ಅಂತ. ಪಾಕಿಸ್ತಾನ ಪರಮ ಶತ್ರು ರಾಷ್ಟ್ರ ನಮಗೆ, ಹೌದು. ಪರಮ ನೀಚ ರಾಷ್ಟ್ರ, ಹೌದು. ಬಟ್ ಚೈನಾ ಆಲ್ಸೋ. ಕರೆಕ್ಟ್. ಅದನ್ನ ನಾವು ಇವತ್ತು ಮರೆಯಬಾರ್ದಾಗತ್ತೆ. 2. ಮೂರನೇ ವಿಷಯ, ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ರಿಟಾಲಿಯೇಷನ್. ಹೌ? ಜನರನ್ನ ಕಳಿಸಿ ಢಮ 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 ಅನ್ಸೋದ, ಅಥವಾ ಎಕನಾಮಿಕಲಿ ಚೀನಾನ ವ್ರೆಕ್ ಮಾಡೋದ ನಾವು, ಅಥವಾ ಹೇಗೆ, ಯಾವ ಥರ ಮಾಡ್ಬೋದು? ಹೌ ಕ್ಯಾನ್ ವಿ ಡೂ ಇಟ್? ಐ ಥಿಂಕ್ ವಿ ವಿಲ್ ಟಾಕ್ ಅಬೌಟ್ ಇಟ್ ಆಫ್ಟರ್ ಎ ಬ್ರೇಕ್. ಕರೆಕ್ಟ್. ಒಂದು ಬ್ರೇಕ್ ಇದೆ. ಲೆಟ್ಸ್ ಟೇಕ್ ಎ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಪ್ರತೀಕಾರದ ಬಗ್ಗೆ ಮಾತಾಡ್ತಾ ಇದ್ರಿ, ಯಾವ ರೀತಿಯಾಗಿ ಪ್ರತೀಕಾರವನ್ನು ತೀರಿಸ್ಕೊಳ್ಬಹುದು ಅಂತೇಳಿ. ಈಗ ಈಗಿನಿಂದಲ್ಲ, ಹಿಂದಿನಿಂದಲೂ ಕೂಡ ಒಂದು ಅಭಿಯಾನ ನಡೀತಾ ಇತ್ತು, ಚೀನಾ ವಸ್ತುಗಳನ್ನು ಬಹಿಷ್ಕರಿಸೋಣ ಅಂತೇಳಿ. ಈ ಸಂದರ್ಭದಲ್ಲಿ ಚೀನಾ ವಸ್ತುಗಳನ್ನು ಬಹಿಷ್ಕರಿಸೋದು ಅಷ್ಟು ಮಟ್ಟಿಗೆ ಸುಲಭನಾ ಅಂತೇಳಿ? ಯಾಕಂದ್ರೆ ಪ್ರತಿಯೊಂದು ಬಿಡಿಭಾಗಗಳು ಕೂಡ ನಾವು ಚೀನಾವನ್ನು ಅವಲಂಬಿಸಿಬಿಟ್ಟಿದ್ದೀವಿ. ಲಾಕ್ಡೌನ್ ಸಂದರ್ಭದಲ್ಲಿ ಅದು ಗೊತ್ತಾಯಿತು ಏನು ಎತ್ತ ಅಂತ ಹೇಳಿ. ಹೌದು ಹೌದು ಹೌದು. ಬಾಯ್ಕಾಟ್ ಚೀನಾ ಅನ್ನೋದನ್ನು ಮಾತಾಡೋದಕ್ಕಿಂತ ಮುಂಚೆ ನಾನು ರಿಟಾಲಿಯೇಷನ್ನ ಬಗ್ಗೆ ಒಂದು 2-3 ನಿಮಿಷಗಳ ಮಾತನ್ನು ಹೇಳಿ ಮುಗಿಸಿಬಿಡ್ತೇನೆ. ಯುದ್ಧ ಇಸ್ ಸರ್ಟನ್ಲಿ ನಾಟ್ ಎ ಸೊಲ್ಯೂಷನ್. ಕರೆಕ್ಟ್. ಮತ್ತು ನಮ್ಮ ಹಾಗೂ ಅವರ ನಡುವೆ ಸೈನ್ ಆಗಿರುವ ಟ್ರೀಟಿಯ ಪ್ರಕಾರ ವಿ ಶಾಲ್ ನಾಟ್ ಬಿ ಯೂಸಿಂಗ್ ಎನಿ ವೆಪನ್ಸ್ ಅಂತ. ಹೌದು. ನಾವು ಯಾವುದೇ ವೆಪನ್ಸ್ಗಳನ್ನು ಬಳಸುವ ಹಾಗಿಲ್ಲ ಅಟ್ ದಿ ಬಾರ್ಡರ್ಸ್ ಅಂತ, ಅನ್ಲೆಸ್ ದೇರ್ ಇಸ್ ಎ ಸೀರಿಯಸ್ ಅನ್ರೆಸ್ಟ್ ಅಂತ. ಬಟ್ ಅದರ ನಡುವೆ ಅವರು ಕಬ್ಬಿಣದ ರಾಡ್ಗಳನ್ನು ಮತ್ತು ಫಿಸ್ಟ್ ಫೈಟಿಂಗ್ ಮೂಲಕ, ಒಂದು ರೀತಿ ಮಲ್ಲ ಯುದ್ಧದ ಮೂಲಕ ನಮ್ಮ ಜೊತೆಗೆ ಅವರು ಕಾಲ್ ಕೆರ್ಕೊಂಡು ಜಗಳ ಆಡುವ ಪ್ರಯತ್ನಕ್ಕೆ ಅವರು ಮುಂದಾದರು. ಅದರಿಂದ ಕ್ಯಾಶುಯಾಲಿಟೀಸ್ ಆಯಿತು, ನಮ್ಮ ಯೋಧರು ಬಹಳ ಜನ ಹುತಾತ್ಮರಾದರು. 1. 2ನೇದು ನೋಡಿ, ಒಂದು ಥಾಟ್ ಪ್ರಾಸೆಸ್ನ ಬಗ್ಗೆ ನಾವು ಇವತ್ತು ಆಲೋಚನೆ ಮಾಡಬೇಕಾಗತ್ತೆ. ಚೀನಾ ಕೂಡ ದೊಡ್ಡ ಸಾಮರ್ಥ್ಯದ ಸೈನ್ಯವನ್ನು, ದೊಡ್ಡ ಸಾಮರ್ಥ್ಯದ ಸೇನೆಯನ್ನು ಹೊಂದಿದೆ. ಅವರ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು ಹೇಗಿದೆ ಅಂತಂದರೆ, ಬೀಜಿಂಗ್ನಲ್ಲಿ ಪ್ರೆಸ್ ಮಾಡಿದರೆ ನ್ಯೂಯಾರ್ಕ್ಗೆ ಹೋಗಿ ಮುಟ್ಟಬಹುದಾದಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನು ಹೊಂದಿದ್ದಾರೆ. ನಮ್ಮ ಹತ್ರ ಅಗ್ನಿ 5 ಅನ್ನುವ ಮಿಸೈಲು ಅಬೌಟ್ 6,500 ಕಿಲೋಮೀಟರ್ಸ್ ಹೋಗಬಹುದಾದಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು ನಮ್ಮ ಹತ್ರವೂ ಕೂಡ ವಿ ಮೇ ಹ್ಯಾವ್ ಟು ಪ್ರಕ್ಯೂರ್ ಇಟ್. ನಮ್ಮ ಹತ್ರ ಇದ್ದಾವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ವಿ ಸರ್ಟನ್ಲಿ ಹ್ಯಾವ್ ಇಟ್. ಮತ್ತು ಅವರು ನ್ಯೂಕ್ಲಿಯರ್ ಪ್ಲಾರಿಫರೇಷನ್ ಟ್ರೀಟಿಗೆ ಅವರು ಸೈನ್ ಮಾಡಿದ್ದಾರೆ. ಅದೇನು ಅಂತಂದರೆ, ನ್ಯೂಕ್ಲಿಯರ್ ಟ್ರೀಟಿಗೆ ಸೈನ್ ಮಾಡಿದಾಗ ಆ ನ್ಯೂಕ್ಲಿಯರ್ ವೆಪನ್ಗಳಿಗೆ ಸಂಬಂಧಪಟ್ಟಂಥ ಯಾವ ವಿಷಯವನ್ನು ಬೇರೆ ದೇಶದೊಂದಿಗೆ ಹಂಚಿಕೊಳ್ಬಾರ್ದು ಅಂತ. ಆದರೆ ಇರಾನ್ನೊಟ್ಟಿಗೆ ಈಗಾಗಲೇ ಚೈನಾ ಅದನ್ನು ಹಂಚಿಕೊಂಡಾಗಿದೆ. ಹಾಗಾಗಿ ಚೀನಾ ಹೇಗೆ ಅಂತಂದರೆ, ಆಡೋದೊಂದು ಮಾಡೋದೊಂದು ಅನ್ನೋ ಥರದಲ್ಲಿ. ಆನ್ ಪೇಪರ್ಸ್ ಬೇರೆ ಏನೋ ಇರುತ್ತೆ, ಆದರೆ ಅವರು ಮಾಡುವ ಕೆಲಸಗಳು ಬೇರೆ ಬೇರೆ ಹಂತಗಳಲ್ಲಿ ಇರುತ್ತೆ ಅನ್ನುವ ಹಾಗೆ. 1. 2ನೇದು, ರಿಟಾಲಿಯೇಷನ್ ಇನ್ ಟರ್ಮ್ಸ್ ಆಫ್ ಫೈಟಿಂಗ್, ಯುದ್ಧ. ನಾನು ಯಶವಂತಪುರದ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಅದನ್ನು ಫಿಕ್ಸ್ ಮಾಡೋಕ್ಕಾಗಲ್ಲ. ಯುದ್ಧ, ನಾನು 3 ಸೇನೆಯ ಮುಖ್ಯಸ್ಥ ಅಲ್ಲ, ನೀವು ಅಲ್ಲ. ಕರೆಕ್ಟ್. ಅದನ್ನು
ಯಾರ್ಯಾರು ಯುದ್ಧ ಫಿಕ್ಸ್ ಮಾಡ್ಕೊಂಡು ಇವತ್ತು ಜನರಿಗೆ ಹೆದರಿಸ್ತಾ ಇದ್ದೀರಿ ನೀವೆಲ್ಲರೂ, ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾವು ಆ್ಯಂಕರ್ಗಳು ಫಿಕ್ಸ್ ಮಾಡೋಕ್ಕಾಗಲ್ಲಪ್ಪ, ನಾವು ನಿರೂಪಕರುಗಳು ಫಿಕ್ಸ್ ಮಾಡೋಕ್ಕಾಗಲ್ಲ ಯುದ್ಧವನ್ನು. ನನ್ನ ಪ್ರಕಾರ ಯುದ್ಧ ಫಿಕ್ಸ್ ಅನ್ನೋದು ಅತ್ಯಂತ ಬಾಲಿಶತನದ ಹೇಳಲಿಕ್ಕೆ ನನಗೆ. ಮತ್ತು ಜನರನ್ನ ಆತಂಕಕ್ಕೆ ದೂಡೋದು, ಜನರನ್ನ ಒಂದು ರೀತಿಯಲ್ಲಿ ರೋಚಕತೆಗೆ ಕರ್ಕೊಂಡು ಹೋಗೋದಿದೆಯಲ್ಲ, ವಾರು ಅದು ಇದು ಅಂತ ಹೇಳುವ ಮೂಲಕ ಒಂದು ವಾರ್ ನಡೆದ್ರೆ 20 ವರ್ಷ ಒಂದು ದೇಶ ಹಿಂದಕ್ಕೆ ಹೋಗ್ಬಿಡುತ್ತೆ, ಎಕನಾಮಿಕಲಿ ವ್ರಕ್ ಆಗಿಬಿಡುತ್ತೆ, ಸಮಸ್ಯೆಗಳಾಗರದಲ್ಲಿ ಸಿಕ್ಕಾಕೊಳ್ಳುತ್ತೆ. ಸೊ ಅದನ್ನು ಡಿಸೈಡ್ ಮಾಡುವವರು ನಮ್ಮ ಹೆಮ್ಮೆಯ ಯೋಧರಿದ್ದಾರೆ, ಸರ್ಕಾರಗಳಿದ್ದಾವೆ, ಸೇನೆಯ ಮುಖ್ಯಸ್ಥರುಗಳಿದ್ದಾರೆ, ಅವರೆಲ್ಲರೂ ಇದ್ದಾರೆ. ಹಾಗಾಗಿ ಲೆಟ್ ದಮ್ ಟೇಕ್ ಎ ಕಾಲ್ ಆನ್ ದಾಟ್. ಅದೇನಾಗುತ್ತೆ ಏನಾಗೋದಿಲ್ಲ ನಾವು ಕಾದು ನೋಡೋಣ ಅದ್ರ ಬಗ್ಗೆ. ಈಗಾಗಲೇ ಪಾಕಿಸ್ತಾನದ ವಿರುದ್ಧ 4 ಯುದ್ಧಗಳನ್ನು ಮಾಡಿದ್ದೀವಿ ನಾವು, ಆ್ಯಂಡ್ ವಿ ಹ್ಯಾವ್ ಫಾಟ್ ದೆಮ್ ಲೈಕ್ ಎನಿಥಿಂಗ್. ಚೈನಾದ ನಡುವೆ, ನಮ್ಮ ಮತ್ತು ಚೈನಾದ ನಡುವೆ ಅನೇಕ ಸಂಘರ್ಷಗಳು ಈಗಾಗಲೇ ನಡೆದಿದ್ದಾವೆ. ಮತ್ತು ಯುದ್ಧ ಅಂತಂದಾಗ ನಾವು ಯೋಧರ ಬಗ್ಗೆ ಇಷ್ಟು ಗೌರವ ಮತ್ತು ಪ್ರೀತಿಯಿಂದ ಮಾತನಾಡ್ತಾ ಇರುವಾಗ ಯುದ್ಧದಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಯುದ್ಧದಲ್ಲಿ ಒಬ್ಬ ಯೋಧ ಮಡಿದು ಬಿಟ್ರೆ ಆ ಯೋಧ ಮಾತ್ರ ಮಡಿಯೋದಲ್ಲ, ಆತನ ಇಡೀ ಕುಟುಂಬ ಕಣ್ಣೀರಲ್ಲಿ ದಶಕಗಳ ಕಾಲ ಕೈ ತೊಳಿಬೇಕಾಗತ್ತೆ. ಒಬ್ಬ ಯೋಧನ ಪುಟ್ಟ ಕೂಸು ಅಪ್ಪ ಅಂತ ಕರೆಯೋಕ್ಕಾಗೋದಿಲ್ಲ, ಯೋಧನ ಪುಟ್ಟ ಮಗಳು ಅಪ್ಪ ಅಂತ ಮನೆಗೆ ಬಂದರೆ ತಪ್ಕೊಳ್ಳೋಕ್ಕಾಗೋದಿಲ್ಲ. ಯೋಧನ ತಾಯಿ ಕಣ್ಣೀರಲ್ಲಿ ಕೈ ತೊಳಿಬೇಕಾಗತ್ತೆ, ಯೋಧನ ತಂದೆ ಕಣ್ಣೀರಲ್ಲಿ ಕೈ ತೊಳಿಬೇಕಾಗತ್ತೆ, ಯೋಧನ ಹೆಂಡತಿ ತನ್ನ ಗಂಡನ ಪ್ರೀತಿಯನ್ನು ಕಳೆದುಕೊಳ್ಬೇಕಾಗತ್ತೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಮಗೆ ಒಬ್ಬ ಯೋಧ, ಬಟ್ ಫಾರ್ ದಿ ಫ್ಯಾಮಿಲಿ ದ ಸೋಲ್ಜರ್ ಇಟ್ ಸೆಲ್ಫ್ ಈಸ್ ಎವ್ರಿಥಿಂಗ್. ಹಾಗಾಗಿ ನಾವು ಬೆಂಗಳೂರಿನ ಯಶವಂತಪುರದ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಯುದ್ಧ ಫಿಕ್ಸ್ ಮಾಡೋದಲ್ಲ, ಆ ನಾನ್ಸೆನ್ಸ್ಗಳನ್ನು ನಾವು ಮಾಡೋದು ಬೇಡ. ಒಂದು ಜವಾಬ್ದಾರಿಯುತವಾದಂಥ ಚಾನಲ್ ಆಗಿ ಹೌದು, ಚೀನಾಕ್ಕೆ ನಾವು ಬುದ್ಧಿ ಕಲಿಸಲೇಬೇಕು, ಅವ್ರಿಗೆ ಪಾಠ ಕಲಿಸಲೇಬೇಕು. ರೋಷಾಕ್ರೋಶದ ಮಾತುಗಳು ನಮ್ಮಲ್ಲಿದ್ದಾವೆ, ಆ್ಯಂಡ್ ವಿ ಆರ್ ಆಲ್ ಪ್ರೌಡ್ ಇಂಡಿಯನ್ಸ್, ಅದ್ರ ಬಗ್ಗೆ ಯಾವ ತಕರಾರುಗಳು ಕೂಡ ಇಲ್ಲ. ಹಾಗಂದ್ಬಿಟ್ಟು ಏನು ಯುದ್ಧ ಫಿಕ್ಸ್ ಮಾಡೋರು 12 ಚಾನಲ್ ಬಂದು ಕೇಳ್ತಾರ ಫಿಕ್ಸ್ ಮಾಡಬೇಕಾ ಬೇಡವಾ ಅಂತ, ಅಥವಾ ಭಾರತದ 100 ಚಾನಲ್ಗಳ ಮುಖ್ಯಸ್ಥರನ್ನ ಕರೆದ್ಬಿಟ್ಟು ಮಾಡಬೇಕಾ ಇಲ್ವಾ ಅಂತ ಕೇಳ್ತಾರ. ನಮಗೆ ಸ್ಟುಪಿಡಿಟಿ ಅಂತ ಅನ್ಸಲ್ವಾ ಜನರನ್ನ ಆತಂಕಕ್ಕೆ ದೂಡೋದು ನಾವೆಲ್ಲರೂ ಕೂಡ? ಬಟ್ ಎಸ್, ವಿ ಹ್ಯಾವ್ ಟು ರಿಟಾಲಿಯೇಟ್. ಹೌ? ಥಾಟ್ಫುಲಿ, ಬಗ್ಗು ಬಡಿಯುವತ್ತ, ಪ್ರಶ್ನೆ ಮಾಡುವತ್ತ, ಯಾಕ್ರಿ ಹಿಂಗೆ ಮಾಡಿದ್ರಿ ಅಂತ ಕೇಳುವತ್ತ, ನಾಟ್ ಜಸ್ಟ್ ಡಿಪ್ಲೊಮ್ಯಾಟಿಕಲಿ ಬಟ್ ಆಲ್ಸೋ ಅಗ್ರೆಸಿವ್ಲಿ. ಹುಷಾರ್ ಅಂತ ಅನ್ನುವ ಮೂಲಕ, ನಮ್ಮ ಸಾಮರ್ಥ್ಯ ಯಾರಿಗಿಂತ ಕಡಿಮೆ ಇಲ್ಲ, ನಾವು ಹೆಮ್ಮೆಯ ಭಾರತೀಯರು ಅಂತ ಹೇಳುವ ಮೂಲಕ ನಾವು ಪಾಠ ಕಲಿಸುವ ಕೆಲಸಕ್ಕೆ ಮುಂದಾಗಬೇಕಾಗುತ್ತೆ. ಒಂದು ಎಕನಾಮಿಕಲಿ ವ್ರಕಿಂಗ್ ಮಾತಾಡ್ತಾ ಇದ್ರಿ ನೀವು. 2017 ಮತ್ತು 2018 ಇದು ಬಹಳ ಸೂಕ್ಷ್ಮವಾದಂಥ ವಿಷಯ. ಭಾರತದ ಎಕ್ಸ್ಪೋರ್ಟ್ ಚೈನಾಗೆ ಎಕ್ಸ್ಪೋರ್ಟ್ 8%, $87 ಬಿಲಿಯನ್. ಇಂಪೋರ್ಟ್ $16 ಬಿಲಿಯನ್. ಅಂದರೆ ವಿ ಎಕ್ಸ್ಪೋರ್ಟ್ ಮೋರ್. ಅದರಲ್ಲಿ 36%ನಷ್ಟು ಡೈಮಂಡ್ ಮತ್ತು ಗೋಲ್ಡ್ ಜ್ಯುವೆಲರಿ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಚೈನಾಗೆ. ಜೂಟ್ ಎಕ್ಸ್ಪೋರ್ಟ್ ಮಾಡ್ತೀವಿ, ಬೇರೆ ಬೇರೆ ಸಲಕರಣೆಗಳನ್ನು, ಅಗ್ರಿಕಲ್ಚರ್ ಪ್ರಾಡಕ್ಟ್ಸನ್ನು ನಾವು ಅವರಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಬಟ್ಟೆ, ಕಾಟನ್ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಚೈನಾಗೆ. ಸ್ಟೀಲ್, ವಿ ಆರ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ಸ್ ಆಫ್ ಸ್ಟೀಲ್. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವು. ಜಿಂದಾಲೆ, ನಮ್ಮ ಬಳ್ಳಾರಿಯ ಜಿಂದಾಲು ಮಿಲಿಯನ್ ಗಟ್ಟಲೆ ಡಾಲರ್ಗಳಷ್ಟು ಸ್ಟೀಲನ್ನು ಚೈನಾಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಒಂದು ಇಂಪೋರ್ಟ್ ಏನು ಮಾಡ್ಕೊಳ್ತೀವಿ ನಾವು? ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್, ಸಣ್ಣ ಪುಟ್ಟ ಬಿಡಿಭಾಗಗಳು, ನಟ್ಟು, ಬೋಲ್ಟು, ಐಸ್ ಕ್ರೀಮ್, ಕ್ಯಾಂಡಿಗೆ ಒಂದು ಕಡ್ಡಿ ಬರುತ್ತೆ ಗೊತ್ತಲ್ಲ, ಅದನ್ನು ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ನಾಟ್ ಜಸ್ಟ್ ದ್ಯಾಟ್, ಟಾಯ್ಸ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಟಾಯ್ಸ್ ಇಂಪೋರ್ಟಿಂದ ನಮಗೆ ಯಾವ ರೀತಿಯ ಹೊಡೆತ ಬಿದ್ದಿದೆ ಅಂತಂದರೆ, ಕಳೆದ 5 ವರ್ಷದಲ್ಲಿ ಸರ್ವೆ ಪ್ರಕಾರ 40% ಭಾರತದ ಆಟಿಕೆ ಉತ್ಪಾದನೆ ಕಂಪ್ನಿಗಳು ಕ್ಲೋಸ್ ಆಗಿದ್ದಾವೆ. 40%. ಇನ್ನೊಂದು ಮಾಹಿತಿ ಪ್ರಕಾರ ಮುಂದಿನ 2 ವರ್ಷದಲ್ಲಿ 20% ಚೈನಾದ ದಾಳಿಯಿಂದ ಭಾರತದ ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಕ್ಲೋಸ್ ಆಗ್ತವೆ. 20%. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಅಕಾರ್ಡಿಂಗ್ ಟು ಒನ್ ಮೋರ್ ಡೇಟಾ, ಮತ್ತೊಂದು ಡೇಟಾದ ಪ್ರಕಾರ 20% ಅಷ್ಟೇ ಭಾರತದ ಟಾಯ್ ಕಂಪ್ನಿಗಳು ಭಾರತದಲ್ಲಿ ಪ್ರಿವೇಲೆನ್ಸ್ ಪಡೆದುಕೊಂಡಿದ್ದಾವೆ. 80%ನಷ್ಟು ಚೈನಾದ ಟಾಯ್ ಕಂಪ್ನಿಗಳು ಭಾರತದಲ್ಲಿದ್ದಾವೆ. 60%ನಷ್ಟು ಮೊಬೈಲ್ ಕಂಪನೀಸ್, ವಿವೋ, ಓಪೋ, ಹಾಯರ್, ಲೀಕೋ, ಹುವಾವೆ, ಆನರ್, G-Phone, G5, Gioni, I think you can name it, Coolpad, Xiaomi, Redmi,
You can, I think you can just name it. Realme, ಕರೆಕ್ಟ್. OnePlus. Sir, OnePlus 8 ತಗೊಂಡೆ ಸಾರ್ ಅಂತ ಫೋಟೋ ಹಾಕ್ತೀವಲ್ಲ, that is from China. ಹೌದು. 60% they have captured Indian mobile phone manufacturing. 60%, 60%. ಹೌದು. Apple is assembled in Shenzhen, China. Apple phone Correct. assembled in China. ನಾನು ಬಹುಶಃ ಮಾತಾಡ್ತಿರುವಾಗ ಹಾಕೊಂಡಿರುವ ಮೈಕ್ ಚೈನಾದಿದ್ದಿರ್ಬೋದು. ಹೌದು. ಯು ನೆವರ್ ನೋ. ಮೇ ಬಿ ನಾವು ಹಾಕೊಂಡಿರೋ ಬಟ್ಟೆ ಮೇ ಬಿ ಚೈನಾ ಇಂಪೋರ್ಟ್ ಇರ್ಬೋದು, ಐ ಡೋಂಟ್. ಇರ್ಬೋದು. ಯು ನೆವರ್ ನೋ. ಹಾಗಾಗಿ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಎಕನಾಮಿಕ್ ವ್ರಕೇಜ್ ಹೆಂಗೆ ಮತ್ತು ಡಿಪೆಂಡೆನ್ಸಿ ಹೆಂಗೆ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಬಿಕಾಸ್ ವಿ ಆರ್ ರಿಲೈಯಿಂಗ್ 8% ನಾವು ಎಕ್ಸ್ಪೋರ್ಟೇ ಮಾಡ್ತೀವಿ, ಹೌದು. 2% ಮಾತ್ರ ಇಂಪೋರ್ಟ್ ಮಾಡ್ಕೊಳ್ತೀವಿ ನಾವು. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಹಾಗಾಗಿ ಹಂತ ಹಂತವಾಗಿ ವ್ರಕೇಜ್ ಆಗಬೇಕಾಗತ್ತೆ ಅವರ ಎಕನಾಮಿ. ನಾವು ಸೆಲ್ಫ್ ಸಫಿಷಿಯಂಟ್, ಆತ್ಮನಿರ್ಭರತೆಯ ನಿಜವಾದ ಆಳ, ನಿಜವಾದ ಮೂಲದ ಕಡೆಗೆ ನಾವು ಕೈ ಹಾಕಬೇಕಾಗತ್ತೆ. ಕರೆಕ್ಟ್. ತೆಲಂಗಾಣದಲ್ಲಿ ರೆಡ್ಮಿ ಒಂದು ದೊಡ್ಡ ಯೂನಿಟ್ ಅನ್ನು ಮೇಡ್ ಇನ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಡಿಯಲ್ಲಿ ಮಾಡಿದೆ. ಬಟ್ ಆಲ್ ಇಂಪೋರ್ಟ್ಸ್ ಆರ್ ಮೇಡ್ ಫ್ರಮ್ ಚೈನಾ. ಅಂಡ್ ದೇ ಅಸೆಂಬಲ್ ಇಟ್ ಹಿಯರ್. ಲಾವಾ ಅಂತ ಒಂದು ಕಂಪ್ನಿ ಇತ್ತು. ಮೈಕ್ರೋಮ್ಯಾಕ್ಸ್ ಬಹಳ ಜನಕ್ಕೆ ನೆನಪಿರ್ಬೋದು. ಕ್ವಾಲಿಟಿ ಕೀಪ್ಯಾಡ್ನ ಮೊದಲ ಜನಕ ಮೈಕ್ರೋಮ್ಯಾಕ್ಸ್ ಭಾರತ ಮೂಲದ ಕಂಪನಿ. ಬಟ್ ಎಲ್ಲ ಇಂಪೋರ್ಟ್ಗಳು ಅದರ ಪಾರ್ಟ್ಸ್ಗಳು ಆಗ್ತಾ ಇದ್ದಿದ್ದು ಚೈನಾದಿಂದ, ಶೆನ್ಝನ್ನಿಂದ. ಅದಾನಿ, ಅಂಬಾನಿ ಎಲ್ಲ ಭಾರತದ ಅತಿ ದೊಡ್ಡ ಕಂಪನಿಗಳು ಚೈನಾದಲ್ಲಿ ತನ್ನ ಪಾಲುದಾರಿಕೆಯನ್ನು ಹೊಂದಿದ್ದಾವೆ. ಟೆನ್ಸೆಂಟ್, ಬೈಟ್ ಡ್ಯಾನ್ಸ್, ವಿಗೋ, ವಿಚಾಟ್, ಹೆಲೋ, ಟಿಕ್ ಟಾಕ್, ಶೇರಿಟ್, ಈ ಎಲ್ಲ ಕಂಪ್ನಿಗಳು ಚೈನಾ ಮೂಲದವು. ಇಲ್ಲಿ ಸ್ವಿಗ್ಗಿ, ಓಲಾ, ಆರ್ ಯು ಜಸ್ಟ್ ನೇಮ್ ಇಟ್. ಭಾರತದ 10 ಸ್ಟಾರ್ಟ್ಅಪ್ಗಳಲ್ಲಿ 8 ಕಂಪ್ನಿಗಳಲ್ಲಿ ಚೈನಾದ ಇನ್ವೆಸ್ಟ್ಮೆಂಟ್ ಇದೆ. ಓಯೋ ಅಂದರೆ ನಾನು ಹೇಳ್ತಿರೋದು ಪ್ರಿವೆಲೆನ್ಸ್ ಎಷ್ಟು ದೊಡ್ಡ ಮಟ್ಟದಲ್ಲಿದೆ. ಪ್ರಿವೆಲೆನ್ಸ್ ಹೇಗಿದೆ. ಬೈಟ್ ಡ್ಯಾನ್ಸ್ ಅನ್ನೋದು ಟಿಕ್ ಟಾಕ್ನ ಜನಕ. ಬೈಟ್ ಡ್ಯಾನ್ಸ್ ಅನ್ನೋ ಕಂಪನಿ ಒಂದು. ಸೊ ಹೌ ಬಿಗ್ ಇಟ್ ಹ್ಯಾಸ್ ಪ್ರಿವೇಲ್ಡ್, ಹೌ ಬಿಗ್ ಇಟ್ ಹ್ಯಾಸ್ ಪ್ರಿವೇಲ್ಡ್. ಹಾಗಾಗಿ ನಾವು ವಿ ಕ್ಯಾನ್ ಸೇ ಬಾಯ್ಕಾಟ್ ಚೈನಾ, ಬಟ್ ನಾಟ್ ಇಮಿಡಿಯೇಟ್ಲಿ. ಹಂತವಾಗಿ ಆ ನಿರ್ಭರತೆಯ ಅಡಿಯಲ್ಲಿ ನಾವು ಸದೃಢಗೊಳ್ತಾ ಅನದರ್ 5 years ಫ್ರಮ್ ನಾವ್ ಫ್ಯಾಂಟಾಸ್ಟಿಕ್ ಆಗಿ ನಾವು ಮಾಡ್ಬೋದು ಅದನ್ನು. ಹೌದು. ಈ ರೀತಿ ಪ್ರತಿಕಾರ ತೀರಿಸ್ಕೊಳ್ಬೋದು. ಎಸ್. 73% ಆಫ್ ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್. ನಾವು ಆಂಟಿಬಯೋಟಿಕ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ API ಅಂತ ಬಳಸ್ತೀವಿ ನಾವು. ಕರೆಕ್ಟ್. ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್. ನಾವು ಯಾವುದೋ ಒಂದು ಆಂಟಿಬಯೋಟಿಕ್, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆಂಟಿಬಯೋಟಿಕ್, ಯಾವುದು ಒಂದು ಎರಿಥ್ರೋಮೈಸಿನ್ ಅಂತ ಅನ್ಕೊಳ್ಳಿ, ಅಥವಾ ಓಫ್ಲಾಕ್ಸಿಸಿನ್ ಅಂತ ಅನ್ಕೊಳ್ಳಿ. ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಕರೆಕ್ಟ್. 73% ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ನ ಚೈನಾದಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಇಲ್ಲಿ ಆಂಟಿಬಯೋಟಿಕ್ಗಳನ್ನು ತಯಾರು ಮಾಡ್ತೀವಿ, ಬೇರೆ ದೇಶಗಳಿಗೆ ನಾವು ಅದನ್ನು ರಫ್ತು ಮಾಡ್ತೀವಿ. ಹೈಡ್ರಾಕ್ಸಿಕ್ಲೋರೋಕ್ವಿನ್ನ API ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ ನಮಗೆ ಸಿಗ್ತಾ ಇದ್ದಿದ್ದು ಚೈನಾದಿಂದ. ಕರೆಕ್ಟ್. ಕರ್ನಾಟಕ ಆಂಟಿಬಯೋಟಿಕ್ಸ್ ಅಂತ ಬೆಂಗಳೂರಿನಲ್ಲಿ ಒಂದು ಕಂಪ್ನಿ ಇತ್ತು. ಎಷ್ಟು ಜನ ಗೊತ್ತು? ಮುಚ್ಚಿಬಿಟ್ರು. ಯಾಕೆ ಮುಚ್ಚಿದ್ರು? ವೈ ಡಿಡ್ ದೆ ಕ್ಲೋಸ್? ಬಿಕಾಸ್ ಚೈನಾದಿಂದ ಇಂಪೋರ್ಟ್ ಮಾಡಿಸ್ಕೊಂಡ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಿಂತ ಚೀಪ್ ಆಗುತ್ತೆ ಅಂತ ಮುಚ್ಚಿಬಿಟ್ರು. ಕರೆಕ್ಟ್. ಅರ್ಥ ಆಯ್ತಲ್ಲ? ನಮಗೆ ಎಷ್ಟು ರೋಚಕತೆ ಚೈನಾದ ಬಗ್ಗೆ ಅಂತಂದ್ರೆ, ಚೈನಾ ಬಜಾರ್ ಅಂತ ಎಲ್ಲಾದ್ರೂ ಹಾಕಿದ್ದಾರೆ ಅಂತಂದ್ರೆ 1000 ಜನ ಕ್ಯೂ ನಿಂತಿರ್ತಾರೆ ಇವತ್ತು. ಕರೆಕ್ಟ್. ಯಾಕೆ? ಕಡಿಮೆ ರೇಟ್ ಸಿಗುತ್ತೆ. 30 ರೂಪಾಯಿಗೆ ಎಲ್ಲ ಸಿಗ್ತದೆ ಸರ್. 9900 ಅಂತ, ಅಂಡರ್ 99. ಓ ಮೈ ಗಾಡ್, ಚೈನಾ ಬಜಾರ್. ಬಟ್ ವಿ ನೆವರ್ ಥಾಟ್ ದಟ್ ನಾವು ನಮ್ಮ ಎಕನಾಮಿಯನ್ನು ನಾವೇ ಹೇಗೆ ವ್ರಕ್ ಮಾಡ್ತಾ ಇದ್ದೀವಿ. ಹೌದು. ನಾವು ಅದ್ರ ಬಗ್ಗೆ ಯಾವತ್ತೂ ಆಲೋಚನೆ ಮಾಡಲಿಲ್ಲ. ಬಟ್ ಹೌ ಕ್ಯಾನ್ ಚೈನಾ ಪ್ರೊಡ್ಯೂಸ್ ಸಚ್ ಚೀಪ್ ಪ್ರಾಡಕ್ಟ್ಸ್? ಲೇಬರ್ ಕಡಿಮೆ, ಗೌರ್ಮೆಂಟ್ ಎಕ್ಸೆಸಿವ್ ಆಗಿರುವ, ಮ್ಯಾಸಿವ್ ಆಗಿರುವ ರಿಬೇಟ್ಸ್ಗಳನ್ನು ಕೊಡುತ್ತೆ. ಕರೆಕ್ಟ್. ಚೈನಾದ ಕಂಪ್ನಿಗಳಿಗೆ ಪಾಲಿಸಿನ ಸ್ಟ್ರಿಂಜೆಂಟ್ ಇದ್ದದನ್ನು ACZಗಳನ್ನು ಮಾಡಿಕೊಂಡು ಒಂದು ರೀತಿ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ 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 ಕಳಿಸ್ತಾ ಇರಿ ಅನ್ನುವ ಹಂತಕ್ಕೆ ಬಿಟ್ಟಿದ್ದಾರೆ. ಹಾಗಾಗಿ ನಾವು ಈ ಬಾಯ್ಕಾಟ್ ಚೈನಾ ಆಗಲೇಬೇಕು, ನಿಜ. ಹೌದು. ಬಟ್ ದಿಢೀರ್ ಸಾಧ್ಯ. ಬಟ್ ಸ್ಟ್ರಾಟಜಿಕಲಿ ಹೇಗೆ? ಹೌದು. ನಾವು ನಿಜವಾದ ಆತ್ಮನಿರ್ಭರತೆಯನ್ನು ಹೃದಯದೊಳಗೆ ಹಾಕಬೇಕು ಫಸ್ಟ್. ಕರೆಕ್ಟ್. ಆದಷ್ಟು ಹುಡುಕಿ ಭಾರತದ ಪ್ರಾಡಕ್ಟ್ಗಳನ್ನು ಸೆಲ್ಫ್ ಸಫಿಷಿಯಂಟ್, ಸೆಲ್ಫ್ ರಿಲಿಯಂಟ್ ಆಗುವ ಮೂಲಕ ನಾವು ಬಳಸ್ತಾ ಹೋಗಬೇಕು. ಮತ್ತು ಮೇ ಬಿ ಅಮೆರಿಕಾದ ಎಂಟೈರ್ ಎಲೆಕ್ಟ್ರಾನಿಕ್ ಮತ್ತು ಎಂಟೈರ್ ಟಾಯ್ ಕಂಪ್ನಿ 99% ಚೈನಾ ಆಕ್ಯುಪೈಡ್. ಎಲ್ಲ
ಎಲ್ಲ ಟೋಟಲಿ. ಅಮೆರಿಕದಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಬರುತ್ತೆ ಹೌದು. ಕ್ರಿಸ್ಮಸ್ಗಿಂತ 1-2 ತಿಂಗಳು ಮುಂಚೆ. ಅವಾಗ ಎಲ್ಲರೂ ಕೂಡ ಕ್ಯಾಮ್ರಾಗಳನ್ನು ಪರ್ಚೇಸ್ ಮಾಡ್ತಾರೆ, ಫೋಟೋ ಫ್ರೇಮ್ಸ್ಗಳನ್ನು ಪರ್ಚೇಸ್ ಮಾಡ್ತಾರೆ, ಬೇರೆ ಬೇರೆ ಏನೇನೋ ಪರ್ಚೇಸ್ ಮಾಡ್ತಾರೆ. ಆಲ್ ಆಫ್ ದಮ್ ಆರ್ ಫ್ರಮ್ ಚೈನಾ. ಕರೆಕ್ಟ್. ಅದು ಥ್ಯಾಂಕ್ಸ್ ಗಿವಿಂಗ್ಗೆ ತಗೋಬೇಕು, ಅದನ್ನು ಕ್ರಿಸ್ಮಸ್ಗೆ ಓಪನ್ ಮಾಡಬೇಕು 25ಕ್ಕೆ. ಇಟ್ಸ್ ಗಿಫ್ಟ್ ಅಂತ ಏನು ಕೊಟ್ಟಿದ್ದಾರೆ ನೋಡೋಣ ಅಂತ. ಅದರಲ್ಲಿ 100ಕ್ಕೆ 50ರಷ್ಟು ವರ್ಕೆ ಆಗಲ್ಲ ಕ್ರಿಸ್ಮಸ್ ಟೈಮ್ ಅಷ್ಟೊತ್ತಿಗೆ. ಡೂಪ್ಲಿಕೇಟ್ ಆಗಿರುತ್ತೆ ಅಥವಾ ಬೇರೆ ಮಾಲ್ ಫಂಕ್ಷನಲ್ ಆಗಿರುತ್ತೆ. ಹಾಗಾಗಿ ಸ್ಟ್ರಾಟಜಿಕಲಿ ವಿ ಹ್ಯಾವ್ ಟು ಫೈಟ್ ಔಟ್. ಬಟ್ ಈ ನಮ್ಮ ಹುತಾತ್ಮರ ವಿಷಯಕ್ಕೆ ಬರುವಾಗ ಒಂದು ರಿಟ್ಯಾಲಿಯೇಷನ್ ಆಗಬೇಕು. ಹೇಗೆ ರಿಟ್ಯಾಲಿಯೇಷನ್ ಆಗುತ್ತೆ? ಮಾತುಕತೆ ರಿಟ್ಯಾಲಿಯೇಷನ್, ಹೋರಾಟದ ರಿಟ್ಯಾಲಿಯೇಷನ್, ಎಕನಾಮಿಕಲಿ ವ್ರೆಕ್ ಮಾಡುವ ರೀತಿಯ ರಿಟ್ಯಾಲಿಯೇಷನ್. ಲೆಟ್ಸ್ ಡಿಸ್ಕಸ್. ಓಕೆ, ಒಂದು ಬ್ರೇಕ್ ಟೈಮ್. ಶೋರ್, ಲೆಟ್ಸ್ ಟೇಕ್ ಎ ಬ್ರೇಕ್. ವೆಲ್ಕಮ್ ಬ್ಯಾಕ್. ಪ್ರತೀಕಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಪ್ರತೀಕಾರವನ್ನು ತೀರಿಸ್ಕೊಳ್ಬಹುದು ಅಂತೇಳಿ. ಈಗ ಈಗಿನಿಂದಲ್ಲ, ಹಿಂದಿನಿಂದಲೂ ಕೂಡ ಒಂದು ಅಭಿಯಾನ ನಡೀತಾ ಇತ್ತು, ಚೀನಾ ವಸ್ತುಗಳನ್ನು ಬಹಿಷ್ಕರಿಸೋಣ ಅಂತೇಳಿ. ಈ ಸಂದರ್ಭದಲ್ಲಿ ಚೀನಾ ವಸ್ತುಗಳನ್ನು ಬಹಿಷ್ಕರಿಸೋದು ಅಷ್ಟು ಮಟ್ಟಿಗೆ ಸುಲಭನಾ ಅಂತೇಳಿ? ಯಾಕಂದ್ರೆ ಪ್ರತಿಯೊಂದು ಬಿಡಿಭಾಗಗಳು ಕೂಡ ನಾವು ಚೀನಾವನ್ನು ಅವಲಂಬಿಸಿಬಿಟ್ಟಿದ್ದೀವಿ. ಲಾಕ್ಡೌನ್ ಸಂದರ್ಭದಲ್ಲಿ ಅದು ಗೊತ್ತಾಯಿತು ಏನು ಎತ್ತ ಅಂತ ಹೇಳಿ. ಹೌದು. ಬಾಯ್ಕಾಟ್ ಚೀನಾ ಅನ್ನೋದನ್ನು ಮಾತಾಡೋದಕ್ಕಿಂತ ಮುಂಚೆ ನಾನು ರಿಟ್ಯಾಲಿಯೇಷನ್ನ ಬಗ್ಗೆ 1-2-3 ನಿಮಿಷಗಳ ಮಾತನ್ನು ಹೇಳಿ ಮುಗಿಸಿಬಿಡ್ತೇನೆ. ಯುದ್ಧ ಇಸ್ ಸರ್ಟನ್ಲಿ ನಾಟ್ ಎ ಸೊಲ್ಯೂಷನ್. ಕರೆಕ್ಟ್. ಮತ್ತು ನಮ್ಮ ಹಾಗೂ ಅವರ ನಡುವೆ ಸೈನ್ ಆಗಿರುವ ಟ್ರೀಟಿಯ ಪ್ರಕಾರ ವಿ ಶಾಲ್ ನಾಟ್ ಬಿ ಯೂಸಿಂಗ್ ಎನಿ ವೆಪನ್ಸ್ ಅಂತ. ನಾವು ಯಾವುದೇ ವೆಪನ್ಸ್ಗಳನ್ನು ಬಳಸುವ ಹಾಗಿಲ್ಲ ಅಟ್ ದಿ ಬಾರ್ಡರ್ಸ್ ಅಂತ, ಅನ್ಲೆಸ್ ದೇರ್ ಇಸ್ ಎ ಸೀರಿಯಸ್ ಅನ್ರೆಸ್ಟ್ ಅಂತ. ಬಟ್ ಅದರ ನಡುವೆ ಅವರು ಕಬ್ಬಿಣದ ರಾಡ್ಗಳನ್ನು ಮತ್ತು ಫಿಸ್ಟ್ ಫೈಟಿಂಗ್ ಮೂಲಕ, ಒಂದು ರೀತಿ ಮಲ್ಲ ಯುದ್ಧದ ಮೂಲಕ ನಮ್ಮ ಜೊತೆಗೆ ಅವರು ಕಾಲ್ ಕೆರ್ಕೊಂಡು ಜಗಳ ಆಡುವ ಪ್ರಯತ್ನಕ್ಕೆ ಅವರು ಮುಂದಾದರು. ಅದರಿಂದ ಕ್ಯಾಶುಯಾಲಿಟೀಸ್ ಆಯಿತು, ನಮ್ಮ ಯೋಧರು ಬಹಳ ಜನ ಹುತಾತ್ಮರಾದರು. ಒಂದು. ಎರಡನೇದು ನೋಡಿ, ಒಂದು ಥಾಟ್ ಪ್ರಾಸೆಸ್ನ ಬಗ್ಗೆ ನಾವು ಇವತ್ತು ಆಲೋಚನೆ ಮಾಡಬೇಕಾಗತ್ತೆ. ಚೀನಾ ಕೂಡ ದೊಡ್ಡ ಸಾಮರ್ಥ್ಯದ ಸೈನ್ಯವನ್ನು, ದೊಡ್ಡ ಸಾಮರ್ಥ್ಯದ ಸೇನೆಯನ್ನು ಹೊಂದಿದೆ. ಅವರ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು ಹೇಗಿದೆ ಅಂತಂದರೆ, ಬೀಜಿಂಗ್ನಲ್ಲಿ ಪ್ರೆಸ್ ಮಾಡಿದರೆ ನ್ಯೂಯಾರ್ಕ್ಗೆ ಹೋಗಿ ಮುಟ್ಟಬಹುದಾದಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನು ಹೊಂದಿದ್ದಾರೆ. ನಮ್ಮ ಹತ್ರ ಅಗ್ನಿ 5 ಅನ್ನುವ ಮಿಸೈಲು ಅಬೌಟ್ 6,500 ಕಿಲೋಮೀಟರ್ಸ್ ಹೋಗಬಹುದಾದಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು ನಮ್ಮ ಹತ್ರವೂ ಕೂಡ ವಿ ಮೇ ಹ್ಯಾವ್ ಟು ಪ್ರಕ್ಯೂರ್ ಇಟ್. ನಮ್ಮ ಹತ್ರ ಇದ್ದಾವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ವಿ ಸರ್ಟನ್ಲಿ ಹ್ಯಾವ್ ಇಟ್. ಮತ್ತು ಅವರು ನ್ಯೂಕ್ಲಿಯರ್ ಪ್ಲಾರಿಫರೇಷನ್ ಟ್ರೀಟಿಗೆ ಅವರು ಸೈನ್ ಮಾಡಿದ್ದಾರೆ. ಅದೇನು ಅಂತಂದರೆ, ನ್ಯೂಕ್ಲಿಯರ್ ಟ್ರೀಟಿಗೆ ಸೈನ್ ಮಾಡಿದಾಗ ಆ ನ್ಯೂಕ್ಲಿಯರ್ ವೆಪನ್ಗಳಿಗೆ ಸಂಬಂಧಪಟ್ಟಂಥ ಯಾವ ವಿಷಯವನ್ನು ಬೇರೆ ದೇಶದೊಂದಿಗೆ ಹಂಚಿಕೊಳ್ಬಾರ್ದು ಅಂತ. ಆದರೆ ಇರಾನ್ನೊಟ್ಟಿಗೆ ಈಗಾಗಲೇ ಚೈನಾ ಅದನ್ನು ಹಂಚಿಕೊಂಡಾಗಿದೆ. ಹಾಗಾಗಿ ಚೀನಾ ಹೇಗೆ ಅಂತಂದರೆ, ಆಡೋದೊಂದು ಮಾಡೋದೊಂದು ಅನ್ನೋ ಥರದಲ್ಲಿ. ಆನ್ ಪೇಪರ್ಸ್ ಬೇರೆ ಏನೋ ಇರುತ್ತೆ, ಆದರೆ ಅವರು ಮಾಡುವ ಕೆಲಸಗಳು ಬೇರೆ ಬೇರೆ ಹಂತಗಳಲ್ಲಿ ಇರುತ್ತೆ ಅನ್ನುವ ಹಾಗೆ. ಒಂದು. ಎರಡನೇದು, ರಿಟ್ಯಾಲಿಯೇಷನ್ ಇನ್ ಟರ್ಮ್ಸ್ ಆಫ್ ಫೈಟಿಂಗ್, ಯುದ್ಧ. ನಾನು ಯಶವಂತಪುರದ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಅದನ್ನು ಫಿಕ್ಸ್ ಮಾಡೋಕ್ಕಾಗಲ್ಲ ಯುದ್ಧ. ನಾನು 3 ಸೇನೆಯ ಮುಖ್ಯಸ್ಥ ಅಲ್ಲ, ನೀವು ಅಲ್ಲ. ಕರೆಕ್ಟ್. ಅದನ್ನು ಯಾರ್ಯಾರು ಯುದ್ಧ ಫಿಕ್ಸ್ ಮಾಡ್ಕೊಂಡು ಇವತ್ತು ಜನರಿಗೆ ಹೆದರಿಸ್ತಾ ಇದ್ದೀರಿ ನೀವೆಲ್ಲರೂ, ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾವು ಆ್ಯಂಕರ್ಗಳು ಫಿಕ್ಸ್ ಮಾಡೋಕ್ಕಾಗಲ್ಲಪ್ಪ, ನಾವು ನಿರೂಪಕರುಗಳು ಫಿಕ್ಸ್ ಮಾಡೋಕ್ಕಾಗಲ್ಲ ಯುದ್ಧವನ್ನು. ನನ್ನ ಪ್ರಕಾರ ಯುದ್ಧ ಫಿಕ್ಸ್ ಅನ್ನೋದು ಅತ್ಯಂತ ಬಾಲಿಶತನದ ಹೇಳಲಿಕ್ಕೆ ನನಗೆ. ಮತ್ತು ಜನರನ್ನ ಆತಂಕಕ್ಕೆ ದೂಡೋದು, ಜನರನ್ನ ಒಂದು ರೀತಿಯಲ್ಲಿ ರೋಚಕತೆಗೆ ಕರ್ಕೊಂಡು ಹೋಗೋದಿದೆಯಲ್ಲ, ವಾರು ಅದು ಇದು ಅಂತ ಹೇಳುವ ಮೂಲಕ ಒಂದು ವಾರ್ ನಡೆದ್ರೆ 20 ವರ್ಷ ಒಂದು ದೇಶ ಹಿಂದಕ್ಕೆ ಹೋಗಿಬಿಡುತ್ತೆ, ಎಕನಾಮಿಕಲಿ ವ್ರಕ್ ಆಗಿಬಿಡುತ್ತೆ, ಸಮಸ್ಯೆಗಳಾಗರದಲ್ಲಿ ಸಿಕ್ಕಾಕೊಳ್ಳುತ್ತೆ. ಸೊ ಅದನ್ನು ಡಿಸೈಡ್ ಮಾಡುವವರು ನಮ್ಮ ಹೆಮ್ಮೆಯ ಯೋಧರಿದ್ದಾರೆ, ಸರ್ಕಾರಗಳಿದ್ದಾವೆ, ಸೇನೆಯ ಮುಖ್ಯಸ್ಥರುಗಳಿದ್ದಾರೆ, ಅವರೆಲ್ಲರೂ ಇದ್ದಾರೆ. ಹಾಗಾಗಿ ಲೆಟ್ ದಮ್ ಟೇಕ್ ಎ ಕಾಲ್ ಆನ್ ದಾಟ್. ಅದೇನಾಗುತ್ತೆ ಏನಾಗೋದಿಲ್ಲ ನಾವು ಕಾದು ನೋಡೋಣ ಅದ್ರ ಬಗ್ಗೆ. ಈಗಾಗಲೇ ಪಾಕಿಸ್ತಾನದ ವಿರುದ್ಧ 4 ಯುದ್ಧಗಳನ್ನು ಮಾಡಿದ್ದೀವಿ ನಾವು. ಆ್ಯಂಡ್ ವಿ ಹ್ಯಾವ್ ಫಾಟ್ ದೆಮ್ ಲೈಕ್ ಎನಿಥಿಂಗ್. ಚೈನಾದ ನಡುವೆ, ನಮ್ಮ ಮತ್ತು ಚೈನಾದ ನಡುವೆ ಅನೇಕ ಸಂಘರ್ಷಗಳು ಈಗಾಗಲೇ ನಡೆದಿದ್ದಾವೆ. ಮತ್ತು ಯುದ್ಧ ಅಂತಂದಾಗ ನಾವು ಯೋಧರ ಬಗ್ಗೆ ಇಷ್ಟು ಗೌರವ ಮತ್ತು ಪ್ರೀತಿಯಿಂದ ಮಾತನಾಡ್ತಾ ಇರುವಾಗ ಯುದ್ಧದಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಯುದ್ಧದಲ್ಲಿ ಒಬ್ಬ ಯೋಧ ಮಡಿದು ಬಿಟ್ಟರೆ ಆ ಯೋಧ ಮಾತ್ರ ಮಡಿಯೋದಲ್ಲ, ಆತನ ಇಡೀ ಕುಟುಂಬ ಕಣ್ಣೀರಲ್ಲಿ ದಶಕಗಳ ಕಾಲ ಕೈ ತೊಳಿಬೇಕಾಗತ್ತೆ. ಒಬ್ಬ ಯೋಧನ ಪುಟ್ಟ ಕೂಸು ಅಪ್ಪ ಅಂತ ಕರೆಯೋಕ್ಕಾಗೋದಿಲ್ಲ. ಯೋಧನ ಪುಟ್ಟ ಮಗಳು ಅಪ್ಪ ಅಂತ ಮನೆಗೆ ಬಂದರೆ ತಪ್ಕೊಳ್ಳೋಕ್ಕಾಗೋದಿಲ್ಲ. ಕರೆಕ್ಟ್. ಯೋಧನ ತಾಯಿ ಕಣ್ಣೀರಲ್ಲಿ ಕೈ ತೊಳಿಬೇಕಾಗತ್ತೆ, ಯೋಧನ ತಂದೆ ಕಣ್ಣೀರಲ್ಲಿ ಕೈ ತೊಳಿಬೇಕಾಗತ್ತೆ, ಯೋಧನ ಹೆಂಡತಿ ತನ್ನ ಗಂಡನ ಪ್ರೀತಿಯನ್ನು ಕಳೆದುಕೊಳ್ಬೇಕಾಗತ್ತೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಮಗೆ ಒಬ್ಬ ಯೋಧ, ಬಟ್ ಫಾರ್ ದಿ ಫ್ಯಾಮಿಲಿ
ದ ಸೋಲ್ಜರ್ ಇಟ್ ಸೆಲ್ಫ್ ಇಸ್ ಎವ್ರಿಥಿಂಗ್. ಹೌದು. ಹಾಗಾಗಿ ನಾವು ಬೆಂಗಳೂರಿನ ಯಶವಂತಪುರದ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಯುದ್ಧ ಫಿಕ್ಸ್ ಮಾಡೋದಲ್ಲ. ಆ ನಾನ್ಸೆನ್ಸ್ಗಳನ್ನು ನಾವು ಮಾಡೋದು ಬೇಡ, ಒಂದು ಜವಾಬ್ದಾರಿಯುತವಾದಂಥ ಚಾನಲ್ ಆಗಿ. ಹೌದು. ಹೌದು, ಚೀನಾಕ್ಕೆ ನಾವು ಬುದ್ಧಿ ಕಲಿಸಲೇಬೇಕು, ಅವ್ರಿಗೆ ಪಾಠ ಕಲಿಸಲೇಬೇಕು. ರೋಷಾಕ್ರೋಶದ ಮಾತುಗಳು ನಮ್ಮಲ್ಲಿದ್ದಾವೆ. ಆ್ಯಂಡ್ ವಿ ಆರ್ ಆಲ್ ಪ್ರೌಡ್ ಇಂಡಿಯನ್ಸ್, ಅದ್ರ ಬಗ್ಗೆ ಯಾವ ತಕರಾರುಗಳು ಕೂಡ ಇಲ್ಲ. ಹಾಗಂದ್ಬಿಟ್ಟು ಏನು ಯುದ್ಧ ಫಿಕ್ಸ್ ಮಾಡೋರು 12 ಚಾನಲ್ ಬಂದು ಕೇಳ್ತಾರ ಫಿಕ್ಸ್ ಮಾಡಬೇಕಾ ಬೇಡವಾ ಅಂತ, ಅಥವಾ ಭಾರತದ 100 ಚಾನಲ್ಗಳ ಮುಖ್ಯಸ್ಥರನ್ನ ಕರೆದ್ಬಿಟ್ಟು ಮಾಡಬೇಕಾ ಇಲ್ವಾ ಅಂತ ಕೇಳ್ತಾರ. ನಮಗೆ ಸ್ಟುಪಿಡಿಟಿ ಅಂತ ಅನ್ಸಲ್ವಾ? ಜನರನ್ನ ಆತಂಕಕ್ಕೆ ದೂಡೋದು ನಾವೆಲ್ಲರೂ ಕೂಡ. ಬಟ್ ಎಸ್, ವಿ ಹ್ಯಾವ್ ಟು ರಿಟಾಲಿಯೇಟ್. ಹೌ? ಥಾಟ್ಫುಲಿ, ಬಗ್ಗು ಬಡಿಯುವತ್ತ, ಪ್ರಶ್ನೆ ಮಾಡುವತ್ತ, ಯಾಕ್ರಿ ಹಿಂಗೆ ಮಾಡಿದ್ರಿ ಅಂತ ಕೇಳುವತ್ತ. ನಾಟ್ ಜಸ್ಟ್ ಡಿಪ್ಲೊಮ್ಯಾಟಿಕಲಿ ಬಟ್ ಆಲ್ಸೋ ಅಗ್ರೆಸಿವ್ಲಿ. ಹೌದು. ಹುಷಾರ್ ಅಂತ ಅನ್ನುವ ಮೂಲಕ, ನಮ್ಮ ಸಾಮರ್ಥ್ಯ ಯಾರಿಗಿಂತ ಕಡಿಮೆ ಇಲ್ಲ, ನಾವು ಹೆಮ್ಮೆಯ ಭಾರತೀಯರು ಅಂತ ಹೇಳುವ ಮೂಲಕ ನಾವು ಪಾಠ ಕಲಿಸುವ ಕೆಲಸಕ್ಕೆ ಮುಂದಾಗಬೇಕಾಗತ್ತೆ. ಒಂದು ಎಕನಾಮಿಕಲಿ ವ್ರಕಿಂಗ್ ಮಾತಾಡ್ತಾ ಇದ್ರಿ ನೀವು. 2017 ಮತ್ತು 2018 ಇದು ಬಹಳ ಸೂಕ್ಷ್ಮವಾದಂಥ ವಿಷಯ. ಭಾರತದ ಎಕ್ಸ್ಪೋರ್ಟ್ ಚೈನಾಗೆ ಎಕ್ಸ್ಪೋರ್ಟ್ 8%, $87 ಬಿಲಿಯನ್. ಹೌದು. ಇಂಪೋರ್ಟ್ $16 ಬಿಲಿಯನ್. ಅಂದರೆ ವಿ ಎಕ್ಸ್ಪೋರ್ಟ್ ಮೋರ್. ಅದರಲ್ಲಿ 36%ನಷ್ಟು ಡೈಮಂಡ್ ಮತ್ತು ಗೋಲ್ಡ್ ಜ್ಯುವೆಲರಿ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು. ಕರೆಕ್ಟ್. ಚೈನಾಗೆ ಜೂಟ್ ಎಕ್ಸ್ಪೋರ್ಟ್ ಮಾಡ್ತೀವಿ. ಬೇರೆ ಬೇರೆ ಸಲಕರಣೆಗಳನ್ನು, ಅಗ್ರಿಕಲ್ಚರ್ ಪ್ರಾಡಕ್ಟ್ಸನ್ನು ನಾವು ಅವರಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಕರೆಕ್ಟ್. ಬಟ್ಟೆ, ಕಾಟನ್ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಚೈನಾಗೆ. ಸ್ಟೀಲ್, ವಿ ಆರ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ಸ್ ಆಫ್ ಸ್ಟೀಲ್. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವು. ಜಿಂದಾಲೆ, ನಮ್ಮ ಬಳ್ಳಾರಿಯ ಜಿಂದಾಲು $ಮಿಲಿಯನ್ ಗಟ್ಟಲೆ ಡಾಲರ್ಗಳಷ್ಟು ಸ್ಟೀಲನ್ನು ಚೈನಾಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಕರೆಕ್ಟ್. ಒಂದು ಇಂಪೋರ್ಟ್ ಏನು ಮಾಡ್ಕೊಳ್ತೀವಿ ನಾವು? ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್, ಸಣ್ಣ ಪುಟ್ಟ ಬಿಡಿಭಾಗಗಳು, ನಟ್ಟು, ಬೋಲ್ಟು, ಐಸ್ ಕ್ರೀಮ್, ಕ್ಯಾಂಡಿಗೆ ಒಂದು ಕಡ್ಡಿ ಬರುತ್ತೆ ಗೊತ್ತಲ್ಲ, ಹೌದು. ಅದನ್ನು ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ನಾಟ್ ಜಸ್ಟ್ ದ್ಯಾಟ್, ಟಾಯ್ಸ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಕರೆಕ್ಟ್. ಟಾಯ್ಸ್ ಇಂಪೋರ್ಟಿಂದ ನಮಗೆ ಯಾವ ರೀತಿಯ ಹೊಡೆತ ಬಿದ್ದಿದೆ ಅಂತಂದರೆ, ಕಳೆದ 5 ವರ್ಷದಲ್ಲಿ ಸರ್ವೆ ಪ್ರಕಾರ 40% ಭಾರತದ ಆಟಿಕೆ ಉತ್ಪಾದನೆ ಕಂಪ್ನಿಗಳು ಕ್ಲೋಸ್ ಆಗಿದ್ದಾವೆ. 40%. ಇನ್ನೊಂದು ಮಾಹಿತಿ ಪ್ರಕಾರ ಮುಂದಿನ 2 ವರ್ಷದಲ್ಲಿ 20% ಚೈನಾದ ದಾಳಿಯಿಂದ ಭಾರತದ ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಕ್ಲೋಸ್ ಆಗ್ತವೆ. 20%. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂಡ್ ಆಲ್ಸೋ ಅಕಾರ್ಡಿಂಗ್ ಟು ಒನ್ ಮೋರ್ ಡೇಟಾ, ಮತ್ತೊಂದು ಡೇಟಾದ ಪ್ರಕಾರ 20% ಅಷ್ಟೇ ಭಾರತದ ಟಾಯ್ ಕಂಪ್ನಿಗಳು ಭಾರತದಲ್ಲಿ ಪ್ರಿವೇಲೆನ್ಸ್ ಪಡೆದುಕೊಂಡಿದ್ದಾವೆ. 80%ನಷ್ಟು ಚೈನಾದ ಟಾಯ್ ಕಂಪ್ನಿಗಳು ಭಾರತದಲ್ಲಿದ್ದಾವೆ. 60%ನಷ್ಟು ಮೊಬೈಲ್ ಕಂಪನೀಸ್, ವಿವೋ, ಓಪೋ, ಹಾಯರ್, ಲೀಕೋ, ಹುವಾವೆ, ಆನರ್, G-Phone, G5, Gioni, I think you can name it. Coolpad, Xiaomi, Redmi. You can, I think you can just name it. Realme. Correct. OnePlus. Hey, sir, OnePlus 8 ತಗೊಂಡೆ ಸಾರ್ ಅಂತ ಫೋಟೋ ಹಾಕ್ತೀವಲ್ಲ, that is from China. ಹೌದು. 60% they have captured Indian mobile phone manufacturing. 60%. 60%. Apple is assembled in Shenzhen, China. Apple phone. ಅಸೆಂಬಲ್ಡ್ ಇನ್ ಚೈನಾ. ನಾನು ಬಹುಶಃ ಮಾತಾಡ್ತಿರುವಾಗ ಹಾಕೊಂಡಿರುವ ಮೈಕ್ ಚೈನಾದಿದ್ದಿರ್ಬೋದು. ಯು ನೆವರ್ ನೋ. ಮೇ ಬಿ ನಾವು ಹಾಕೊಂಡಿರೋ ಬಟ್ಟೆ ಮೇ ಬಿ ಚೈನಾ ಇಂಪೋರ್ಟ್ ಇರ್ಬೋದು. ಐ ಡೋಂಟ್ ಇರ್ಬೋದು. ಯು ನೆವರ್ ನೋ. ಹಾಗಾಗಿ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಎಕನಾಮಿಕ್ ವ್ರಕೇಜ್ ಹೆಂಗೆ ಮತ್ತು ಡಿಪೆಂಡೆನ್ಸಿ ಹೆಂಗೆ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಬಿಕಾಸ್ ವಿ ಆರ್ ರಿಲೈಯಿಂಗ್ 8% ನಾವು ಎಕ್ಸ್ಪೋರ್ಟೇ ಮಾಡ್ತೀವಿ, 2% ಮಾತ್ರ ಇಂಪೋರ್ಟ್ ಮಾಡ್ಕೊಳ್ತೀವಿ ನಾವು. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಹಾಗಾಗಿ ಹಂತ ಹಂತವಾಗಿ ವ್ರಕೇಜ್ ಆಗಬೇಕಾಗತ್ತೆ ಅವರ ಎಕನಾಮಿ. ನಾವು ಸೆಲ್ಫ್ ಸಫಿಷಿಯಂಟ್, ಆತ್ಮನಿರ್ಭರತೆಯ ನಿಜವಾದ ಆಳ, ನಿಜವಾದ ಮೂಲದ ಕಡೆಗೆ ನಾವು ಕೈ ಹಾಕಬೇಕಾಗತ್ತೆ. ಕರೆಕ್ಟ್. ತೆಲಂಗಾಣದಲ್ಲಿ ರೆಡ್ಮಿ ಒಂದು ದೊಡ್ಡ ಯೂನಿಟ್ ಅನ್ನು ಮೇಡ್ ಇನ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಡಿಯಲ್ಲಿ ಮಾಡಿದೆ. ಬಟ್ ಆಲ್ ಇಂಪೋರ್ಟ್ಸ್ ಆರ್ ಮೇಡ್ ಫ್ರಮ್ ಚೈನಾ. ಅಂಡ್ ದೇ ಅಸೆಂಬಲ್ ಇಟ್ ಹಿಯರ್. ಲಾವಾ ಅಂತ ಒಂದು ಕಂಪ್ನಿ ಇತ್ತು. ಮೈಕ್ರೋಮ್ಯಾಕ್ಸ್ ಬಹಳ ಜನಕ್ಕೆ ನೆನಪಿರ್ಬೋದು. ಕ್ವಾಲಿಟಿ ಕೀಪ್ಯಾಡ್ನ ಮೊದಲ ಜನಕ ಮೈಕ್ರೋಮ್ಯಾಕ್ಸ್ ಭಾರತ ಮೂಲದ ಕಂಪನಿ. ಬಟ್ ಎಲ್ಲ ಇಂಪೋರ್ಟ್ಗಳು, ಅದರ ಪಾರ್ಟ್ಸ್ಗಳು ಆಗ್ತಾ ಇದ್ದಿದ್ದು ಚೈನಾದಿಂದ, ಶೆನ್ಝನ್ನಿಂದ. ಅದಾನಿ, ಅಂಬಾನಿ ಎಲ್ಲ ಭಾರತದ ಅತಿ ದೊಡ್ಡ ಕಂಪನಿಗಳು ಚೈನಾದಲ್ಲಿ ತನ್ನ ಪಾಲುದಾರಿಕೆಯನ್ನು ಹೊಂದಿದ್ದಾವೆ.
ಟೆನ್ಸೆಂಟ್, ಬೈಟ್ ಡ್ಯಾನ್ಸ್, ವಿಗೋ, ವಿಚಾಟ್, ಹೆಲೋ, ಟಿಕ್ಟಾಕ್, ಶೇರ್ ಇಟ್, ಈ ಎಲ್ಲ ಕಂಪ್ನಿಗಳು ಚೈನಾ ಮೂಲದವು. ಇಲ್ಲಿ ಸ್ವಿಗ್ಗಿ, ಓಲಾ, ಆರ್ ಯು ಜಸ್ಟ್ ನೇಮ್ ಇಟ್, ಭಾರತದ 10 ಸ್ಟಾರ್ಟಪ್ಗಳಲ್ಲಿ 8 ಕಂಪ್ನಿಗಳಲ್ಲಿ ಚೈನಾದ ಇನ್ವೆಸ್ಟ್ಮೆಂಟ್ ಇದೆ. ಓಯೋ ಅಂದರೆ ನಾನು ಹೇಳ್ತಿರೋದು ಪ್ರಿವೆಲೆನ್ಸ್ ಎಷ್ಟು ದೊಡ್ಡ ಮಟ್ಟದಲ್ಲಿದೆ, ಪ್ರಿವೆಲೆನ್ಸ್ ಹೇಗಿದೆ. ಬೈಟ್ ಡ್ಯಾನ್ಸ್ ಅನ್ನೋದು ಟಿಕ್ಟಾಕ್ನ ಜನಕ, ಬೈಟ್ ಡ್ಯಾನ್ಸ್ ಅನ್ನೋ ಕಂಪನಿ ಒಂದು. ಸೊ ಹೌ ಬಿಗ್ ಇಟ್ ಹ್ಯಾಸ್ ಪ್ರಿವೇಲ್ಡ್, ಹೌ ಬಿಗ್ ಇಟ್ ಹ್ಯಾಸ್ ಪ್ರಿವೇಲ್ಡ್. ಹಾಗಾಗಿ ನಾವು ವಿ ಕ್ಯಾನ್ ಸೇ ಬಾಯ್ಕಾಟ್ ಚೈನಾ, ಬಟ್ ನಾಟ್ ಇಮಿಡಿಯೇಟ್ಲಿ. ಹಂತವಾಗಿ ಆ ನಿರ್ಭರತೆಯ ಅಡಿಯಲ್ಲಿ ನಾವು ಸದೃಢಗೊಳ್ತಾ ಅನದರ್ 5 years ಫ್ರಮ್ ನಾವು ಫ್ಯಾಂಟಾಸ್ಟಿಕ್ ಆಗಿ ನಾವು ಮಾಡ್ಬೋದು ಅದನ್ನು. ಹೌದು, ಈ ರೀತಿ ಪ್ರತಿಕಾರ ತೀರಿಸ್ಕೊಳ್ಬೋದು. ಎಸ್, 73% ಆಫ್ ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್. ನಾವು ಆಂಟಿಬಯೋಟಿಕ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ API ಅಂತ ಬಳಸ್ತೀವಿ ನಾವು. ಕರೆಕ್ಟ್. ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್. ನಾವು ಯಾವುದೋ ಒಂದು ಆಂಟಿಬಯೋಟಿಕ್, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆಂಟಿಬಯೋಟಿಕ್, ಯಾವುದು ಒಂದು ಎರಿಥ್ರೋಮೈಸಿನ್ ಅಂತ ಅನ್ಕೊಳ್ಳಿ, ಅಥವಾ ಓಫ್ಲಾಕ್ಸಿಸಿನ್ ಅಂತ ಅನ್ಕೊಳ್ಳಿ. ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಕರೆಕ್ಟ್. 73% ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ನ ಚೈನಾದಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಇಲ್ಲಿ ಆಂಟಿಬಯೋಟಿಕ್ಗಳನ್ನು ತಯಾರು ಮಾಡ್ತೀವಿ, ಬೇರೆ ದೇಶಗಳಿಗೆ ನಾವು ಅದನ್ನು ರಫ್ತು ಮಾಡ್ತೀವಿ. ಹೈಡ್ರಾಕ್ಸಿ ಕ್ಲೋರೋಕ್ವಿನ್ನ API, ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ ನಮಗೆ ಸಿಗ್ತಾ ಇದ್ದಿದ್ದು ಚೈನಾದಿಂದ. ಕರೆಕ್ಟ್. ಕರ್ನಾಟಕ ಆಂಟಿಬಯೋಟಿಕ್ಸ್ ಅಂತ ಬೆಂಗಳೂರಿನಲ್ಲಿ ಒಂದು ಕಂಪ್ನಿ ಇತ್ತು. ಎಷ್ಟು ಜನ ಗೊತ್ತು? ಮುಚ್ಚಿಬಿಟ್ರು. ಯಾಕೆ ಮುಚ್ಚಿದ್ರು? ವೈ ಡಿಡ್ ದೆ ಕ್ಲೋಸ್? ಬಿಕಾಸ್ ಚೈನಾದಿಂದ ಇಂಪೋರ್ಟ್ ಮಾಡಿಸ್ಕೊಂಡ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಿಂತ ಚೀಪ್ ಆಗುತ್ತೆ ಅಂತ ಮುಚ್ಚಿಬಿಟ್ರು. ಕರೆಕ್ಟ್. ಅರ್ಥ ಆಯ್ತಲ್ಲ? ನಮಗೆ ಎಷ್ಟು ರೋಚಕತೆ ಚೈನಾದ ಬಗ್ಗೆ ಅಂತಂದ್ರೆ, ಚೈನಾ ಬಜಾರ್ ಅಂತೆಲ್ಲಾದ್ರೂ ಹಾಕಿದ್ದಾರೆ ಅಂತಂದ್ರೆ 1000 ಜನ ಕ್ಯೂ ನಿಂತಿರ್ತಾರೆ ಇವತ್ತು. ಕರೆಕ್ಟ್. ಯಾಕೆ? ಕಡಿಮೆ ರೇಟ್ ಸಿಗುತ್ತೆ. 30 ರೂಪಾಯಿಗೆ ಎಲ್ಲ ಸಿಗ್ತದೆ ಸರ್, 99 ಅಂತ, ಅಂಡರ್ 99. ಓ ಮೈ ಗಾಡ್, ಚೈನಾ ಬಜಾರ್. ಬಟ್ ವಿ ನೆವರ್ ಥಾಟ್ ದಟ್ ನಾವು ನಮ್ಮ ಎಕನಾಮಿಯನ್ನು ನಾವೇ ಹೇಗೆ ವ್ರಕ್ ಮಾಡ್ತಾ ಇದ್ದೀವಿ. ಹೌದು, ನಾವು ಅದರ ಬಗ್ಗೆ ಯಾವತ್ತೂ ಆಲೋಚನೆ ಮಾಡಲಿಲ್ಲ. ಬಟ್ ಹೌ ಕ್ಯಾನ್ ಚೈನಾ ಪ್ರೊಡ್ಯೂಸ್ ಸಚ್ ಚೀಪ್ ಪ್ರಾಡಕ್ಟ್ಸ್? ಲೇಬರ್ ಕಡಿಮೆ, ಗೌರ್ಮೆಂಟ್ ಎಕ್ಸೆಸಿವ್ ಆಗಿರುವ ಮ್ಯಾಸಿವ್ ಆಗಿರುವ ರಿಬೇಟ್ಸ್ಗಳನ್ನು ಕೊಡುತ್ತೆ. ಕರೆಕ್ಟ್. ಚೈನಾದ ಕಂಪ್ನಿಗಳಿಗೆ ಪಾಲಿಸಿನ ಸ್ಟ್ರಿಂಜೆಂಟ್ ಇದ್ದದನ್ನು ACZಗಳನ್ನು ಮಾಡಿಕೊಂಡು ಒಂದು ರೀತಿ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸ್ತಾ ಇರಿ ಅನ್ನುವ ಹಂತಕ್ಕೆ ಬಿಟ್ಟಿದ್ದಾರೆ. ಹಾಗಾಗಿ ನಾವು ಈ ಬಾಯ್ಕಾಟ್ ಚೈನಾ ಆಗಲೇಬೇಕು, ನಿಜ. ಹೌದು, ಬಟ್ ದಿಢೀರ್ ಸಾಧ್ಯ. ಬಟ್ ಸ್ಟ್ರಾಟಜಿಕಲಿ ಹೇಗೆ ನಾವು ನಿಜವಾದ ಆತ್ಮನಿರ್ಭರತೆಯನ್ನು ಹೃದಯದೊಳಗೆ ಹಾಕಬೇಕು ಫಸ್ಟ್. ಕರೆಕ್ಟ್. ಆದಷ್ಟು ಹುಡುಕಿ ಭಾರತದ ಪ್ರಾಡಕ್ಟ್ಗಳನ್ನು ಸೆಲ್ಫ್ ಸಫಿಷಿಯಂಟ್, ಸೆಲ್ಫ್ ರಿಲಿಯಂಟ್ ಆಗುವ ಮೂಲಕ ನಾವು ಬಳಸ್ತಾ ಹೋಗಬೇಕು. ಮತ್ತು ಮೇ ಬಿ ಅಮೆರಿಕಾದ ಎಂಟೈರ್ ಎಲೆಕ್ಟ್ರಾನಿಕ್ ಮತ್ತು ಎಂಟೈರ್ ಟಾಯ್ ಕಂಪ್ನಿ 99% ಚೈನಾ ಆಕ್ಯುಪೈಡ್. ಎಲ್ಲ ಟೋಟಲಿ. ಅಮೆರಿಕದಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಬರುತ್ತೆ ಕ್ರಿಸ್ಮಸ್ಗಿಂತ 1-2 ತಿಂಗಳು ಮುಂಚೆ. ಅವಾಗ ಎಲ್ಲರೂ ಕೂಡ ಕ್ಯಾಮ್ರಾಗಳನ್ನು ಪರ್ಚೇಸ್ ಮಾಡ್ತಾರೆ, ಫೋಟೋ ಫ್ರೇಮ್ಸ್ಗಳನ್ನು ಪರ್ಚೇಸ್ ಮಾಡ್ತಾರೆ, ಬೇರೆ ಏನೇನೋ ಪರ್ಚೇಸ್ ಮಾಡ್ತಾರೆ. ಆಲ್ ಆಫ್ ದಮ್ ಆರ್ ಫ್ರಮ್ ಚೈನಾ. ಕರೆಕ್ಟ್. ಅದು ಥ್ಯಾಂಕ್ಸ್ ಗಿವಿಂಗ್ಗೆ ತಗೋಬೇಕು, ಅದನ್ನು ಕ್ರಿಸ್ಮಸ್ಗೆ ಓಪನ್ ಮಾಡಬೇಕು 25ಕ್ಕೆ. ಇಟ್ಸ್ ಗಿಫ್ಟ್ ಅಂತ ಏನು ಕೊಟ್ಟಿದ್ದಾರೆ ನೋಡೋಣ ಅಂತ. ಅದರಲ್ಲಿ 100ಕ್ಕೆ 50ರಷ್ಟು ವರ್ಕೇ ಆಗಲ್ಲ ಕ್ರಿಸ್ಮಸ್ ಟೈಮ್ ಅಷ್ಟೊತ್ತಿಗೆ. ಡೂಪ್ಲಿಕೇಟ್ ಆಗಿರುತ್ತೆ, ಅಥವಾ ಬೇರೆ ಮಾಲ್ ಫಂಕ್ಷನಲ್ ಆಗಿರುತ್ತೆ. ಹಾಗಾಗಿ ಸ್ಟ್ರಾಟಜಿಕಲಿ ವಿ ಹ್ಯಾವ್ ಟು ಫೈಟ್ ಔಟ್. ಬಟ್ ಈ ನಮ್ಮ ಹುತಾತ್ಮರ ವಿಷಯಕ್ಕೆ ಬರುವಾಗ ಒಂದು ರಿಟ್ಯಾಲಿಯೇಷನ್ ಆಗಬೇಕು. ಹೇಗೆ ರಿಟ್ಯಾಲಿಯೇಷನ್ ಆಗುತ್ತೆ? ಮಾತುಕತೆ ರಿಟ್ಯಾಲಿಯೇಷನ್, ಹೋರಾಟದ ರಿಟ್ಯಾಲಿಯೇಷನ್, ಎಕನಾಮಿಕಲಿ ವ್ರೆಕ್ ಮಾಡುವ ರೀತಿಯ ರಿಟ್ಯಾಲಿಯೇಷನ್. ಲೆಟ್ಸ್ ಡಿಸ್ಕಸ್. ಓಕೆ, ಒಂದು ಬ್ರೇಕ್ ಟೈಮ್. Sure, let's take a break.